ಶ್ರೀಕೃಷ್ಣ ಮುಖ್ಯ ಪ್ರಾಣರನ್ನು ನೆನೆದು ಗುರುಗಳಿರುವರಿಗೆ ಮಣಿದು ನೆರೆದಿರುವ ತಮ್ಮನ್ನೆಲ್ಲ ಅಭಿನಂದಿಸಿ, ಭಾರತದಲ್ಲಿ ಅನೇಕ ಗೀತೆಗಳು ಬಂದಾಗ್ಯೂ ಎಲ್ಲ ಕಾಲಕ್ಕೂ ಸಲ್ಲುವ, ಎಲ್ಲ ಪ್ರದೇಶಗಳಿಗೂ ಒಪ್ಪುವ, ಪ್ರತಿ ಜೀವನಿಗೂ ಅವನ ಜೀವನದ ಪ್ರಶ್ನೆಗಳಿಗೆ ಉತ್ತರಿಸುವ ಭಗವಂತನ ನಲ್ನುಡಿಯ ಚಿಂತನೆಯನ್ನು ನಾವು ಈ ಹಿಂದಿನ ಕೆಲವು ದಿನಗಳಿಂದ ನಡೆಸಿಕೊಂಡು ಬರ್ತಾ ಇದ್ದೇವೆ. ಅದು ಮುಗಿಸಿದಷ್ಟು ಮೊಗೆದಷ್ಟು ಮುಗಿಯದ ಸಂಗತಿ. ಎಷ್ಟು ತೆಗೆದರೂ ಅದರಲ್ಲಿ ನಿರಂತರ ಬೆಳಕಿನ ಚಿಮ್ಮುವಿಕೆ ಅಂತನ್ನುವುದು ನಡೀತಾನೇ ಇರುತ್ತೆ. ನಿನ್ನೆ ನಾವು ಕರ್ಮದ ಕುರಿತಾದ ಮಾತುಗಳನ್ನಾಡುವಾಗ ಪ್ರತಿಯೊಬ್ಬ ವ್ಯಕ್ತಿಗೂ ಅವನದ್ದೇ ಒಂದು ಆಸಕ್ತಿಕರವಾದ ಒಂದು ಸಂಗತಿ ಇರುತ್ತೆ. ಆ ಆಸಕ್ತಿಯನ್ನು ಬಾಲ್ಯದಲ್ಲಿ ಗುರುತಿಸುವ ಕೆಲಸವನ್ನು ಹಿರಿಯರು ಮತ್ತು ಅಧ್ಯಾಪಕರು, ಕೆಲವೊಂದು ಸರ್ತಿ ಪರಿಸರದ ಅವರನ್ನು ನೋಡಿಕೊಳ್ಳುವ ಪೋಷಕರು ಆಗಬಹುದು, ಅದನ್ನು ಗಮನಿಸಿ ಎಲ್ಲರೂ ಒಮ್ಮತದಿಂದ ಆ ಮಗುವಿನ ಬೆಳವಣಿಗೆಗೆ ಆಸಕ್ತಿಯ ದಾರಿಯನ್ನೇ ಜೋಡಿಸಿಬಿಟ್ರೆ ಆವಾಗ ನಿಜವಾದ ಒಂದು ಪೂರ್ಣವಾದ ಒಂದು ಸಂಪತ್ತಿಯನ್ನು ಅದು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಅದನ್ನೇ ಕೃಷ್ಣ ನಿಯತಂಕುರು ಕರ್ಮತ್ವಂ, ನಿನ್ನ ಕೆಲಸವನ್ನು, ನಿನಗೆ ಒದಗಿ ಬಂದ ಕೆಲಸವನ್ನು. ಕೆಲವೊಂದು ಸರ್ತಿ ನಾವು ಅಂದ್ಕೊಂಡ ಹಾಗೆ ಆಗಬೇಕು ಅಂತಿಲ್ಲ. ಯಾವುದೋ ಒಂದು ಕೆಲಸ ಸಿಗುತ್ತೆ, ಎಲ್ಲಿಯೋ ಒಂದು ಕಡೆ ನಮ್ಮ ಬದುಕನ್ನು ಹೊಟ್ಟೆಪಾಡು ಅಂತನ್ನುವ ಕಾರಣಕ್ಕಾದರೂ ನಾವು ನಡೆಸಲೇಬೇಕಾಗುತ್ತೆ. ಹಾಗಾಗಿ ಕರ್ಮಜ್ಯಾಯ ಅಕರ್ಮಣ, ಕೆಲಸ ಮಾಡದೆ ಸುಮ್ಮನೆ ತಿರುಗಾಡುವುದಕ್ಕಿಂತ, ಕೆಲಸ ಸಿಕ್ಕಿಲ್ಲ ಅಂತ ಹೇಳಿಕೆಗಳನ್ನೇ ಕೊಟ್ಟುಕೊಂಡು ನಿರುದ್ಯೋಗದ ಸಮಸ್ಯೆ ಅಂತ ಹೇಳಿಕೊಂಡು ಕೂಡುವುದಕ್ಕಿಂತ, ನಮಗೆ ಕೈಗೆ ಆಗ ಒದಗಿದ ಏನು ವ್ಯವಸ್ಥೆ ಇದೆ ಅದರಲ್ಲೇ ನಮ್ಮನ್ನು ತೊಡಗಿಸಿಕೊಂಡು ಅದನ್ನೇ ಭಗವಂತನಿಗೆ ನನ್ನ ಕೈಲಾದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ನಡೆಸಿ ಒಪ್ಪಿಸ್ತಾ ಇದ್ದೇನೆ ಅಂತ ಭಾವಿಸಿದರೆ ತನ್ನಿಂದ ತಾನೇ ಅವನ ನಿಜವಾದ ಕೆಲಸದ ಮುಖ ಅಥವಾ ಅವನ ಆಸಕ್ತಿಯ ಭಾಗ ಅದು ತೆರ್ಕೊಳ್ಳಿಕ್ಕೆ ಶುರುವಾಗುತ್ತೆ. ಭಾಗಧೇಯ ಭಾಗ್ಯವಾಗಿ ಸಿಗುತ್ತೆ ಅವನಿಗೆ. ಹಾಗಾಗಿ ಕರ್ಮ ಅಂತನ್ನುವುದನ್ನು ಶರೀರ ಯಾತ್ರಾಪಿಚತೆ ನ ಪ್ರಸಿದ್ಧೇತ್ ಅಕರ್ಮಣ, ಕೆಲಸ ಮಾಡದೆ ಇರಲಿಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯವಾಗಿ ಸ್ವಲ್ಪ ಇದರ ಮೇಲೆ ಮತ್ತೆ ಪ್ರಶ್ನೆಗಳನ್ನು ಬೆಳೆಸಿಕೊಳ್ತಾ ಹೋದರೆ ಕರ್ಮವೇ ಮತ್ತೆ 10 ಕರ್ಮಗಳನ್ನು ಹುಟ್ಟು ಹಾಕುತ್ತೆ ಅಂತ. ಒಂದು ಕರ್ಮದಲ್ಲಿ ಏನಾದರೂ ಲೋಪದೋಷಗಳಾದರೆ ಮತ್ತೆ 10 ಕರ್ಮಗಳನ್ನು ಹುಟ್ಟು ಹಾಕುತ್ತೆ. ಆ ಕಾರಣಕ್ಕಾಗಿ ನಾನು ಕರ್ಮವನ್ನೇ ಮಾಡುವುದಿಲ್ಲ, ಸುಮ್ಮನಿದ್ದು ಬಿಡ್ತೇನೆ ಅಂತ ಹೀಗೆ ಹೇಳಿದರೆ ಅದು ತೀರಾ ಅನುಭವಕ್ಕೆ ಹೊಂದದ ಮಾತು. ಸುಮ್ಮನೆ ಇರ್ತೇನೆ ಅಂತ ಅನ್ನೋದು ಹೇಳಿದ ಮರುಕ್ಷಣದಲ್ಲಿ ಮನಸ್ಸು ಎಲ್ಲೋ ಯೋಚಿಸ್ತಾ ಇರುತ್ತೆ. ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ಸಾಧನೆ ಮಾಡಿದವನಾದರೂ ಕೂಡ ಯಾವುದೋ ಒಂದು ಕಡೆಗೆ ಮನಸ್ಸು ಆತುಕೊಂಡೇ ಬದುಕುದು. ಅದಕ್ಕೆ ಏನನ್ನೂ ಸ್ಪರ್ಶಿಸದೆ ಏಕಾಂತವನ್ನು ಅನುಭವಿಸಲಿಕ್ಕೆ ಮನಸ್ಸಿಗೆ ಸಾಧ್ಯ ಇಲ್ಲ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತ್. ಆದ್ದರಿಂದಾಗಿ ಅಂತಹ ಮನಸ್ಸಿಗೆ ಬೆಳಗ್ಗೆ ನಾವು ಏಳ್ತೇವೆ, ಕಣ್ಣು ಬಿಡುತ್ತೇವೆ, ನಮ್ಮ ಮೈಕೈ ತೊಳಿತೇವೆ, ದೇವರ ಮುಂದೆ ಸ್ವಲ್ಪ ಹೊತ್ತು ಕೂಡಬೇಕು ಅಂತ ಹಿರಿಯರು ಹೇಳಿಕೊಟ್ಟದ್ದಕ್ಕಾದರೂ ಸ್ವಲ್ಪ ಹೊತ್ತು ಕೂಡ್ತೇವೆ. ಹಸಿವಾಗುತ್ತೆ, ಅದು ಅಭ್ಯಾಸವೇ ಇಲ್ಲ ಅಂದರೆ ಹಸಿವಾಗುತ್ತೆ ಅಂತ ಉಣ್ತೇವೆ, ಅದಕ್ಕೋಸ್ಕರ ಒಂದಿಷ್ಟು ದುಡಿತೇವೆ. ಏನೋ ಒಂದಿಷ್ಟು ಶರೀರ ಯಾತ್ರೆಗಾಗಿ, ಶರೀರ ಯಾತ್ರಾ ಅಂದರೆ ಹೊಟ್ಟೆಪಾಡು ಅಂತ ನಾವೇನು ಹೇಳ್ತೇವೆ, ಆ ಕಾರ್ಯಕ್ಕಾಗಿ ಆದರೂ ನಾವು ಏನೋ ಒಂದಿಷ್ಟು ಚಟುವಟಿಕೆಗಳಲ್ಲಿ ತೊಡಗ್ತೇವೆ ಅಂತಂದಾಗ ಅದನ್ನಾದರೂ ಪ್ರಾಮಾಣಿಕವಾಗಿ ಮಾಡು, ಅದನ್ನೂ ಹೊರತುಪಡಿಸಿ ಕ್ರಿಯೆ ನಡೆಸುವುದಿಲ್ಲ ಅಂತ ಕೂಡುವುದು ಮನುಷ್ಯನಿಗೆ ಅಸಾಧ್ಯವಾದ ಸಂಗತಿ. ಹಾಗೆ ಅಕರ್ಮ ಅಂತ ಹೇಳುವವ, ನಾನು ಏನೂ ಕರ್ಮ ಮಾಡುವುದಿಲ್ಲ ಅಂತ ಹೇಳಲಿಕ್ಕೆ ಕೂತವ, ಬಿಸಿ ಬಿಸಿ ಪದಾರ್ಥವನ್ನು ತಟ್ಟೆಯಲ್ಲಿ ಹಾಕಿ ಊಟಕ್ಕೆ ಕೂಡಿಸಿ ಕೈ ಕಟ್ಟಿ ಕೂಡ್ತು ಊಟ ಮಾಡು ಅಂದರೆ ಎಲ್ಲ ದೇವರೇ ಮಾಡಿಸೋದು ಅಂತ ಹೇಳೋದಲ್ವ. ನಾವು ಯಾಕೆ ಕರ್ಮ ಮಾಡಬೇಕು, ನಮ್ಮದಲ್ಲ ಕರ್ಮ, ಅವನದ್ದು ಕರ್ಮ ಅಂತ ನಾವು ಬೈಕೊಂಡು ಕೂಡ್ತೇವೆ ಅಂದರೆ ಊಟದಲ್ಲಿ 10 ನಿಮಿಷ ತಡಿಬೋದು ಅಷ್ಟೇ. ಆಮೇಲೆ ಪಕ್ಕದವರ ತಿನ್ನುವ ಸ್ವರ ಅಂತ ಶಬ್ದ, ಅವರು ಚಪ್ಪರಿಸುವ ಆರ್ಭಟ ಇತ್ಯಾದಿಗಳನ್ನು ನೋಡಿದಾಗ ಕೊನೆಗೆ ಇಲ್ಲಪ್ಪ ಕೂತು ತಿಂದುಬಿಡೋಣ, ಆಮೇಲೆ ನೋಡೋಣ, ದೇವರ ವಿಚಾರ ಆಮೇಲೆ ವಿಚಾರ ಮಾಡೋಣ ಅಂತ. ಆಮೇಲೆ ಅದು ಅವರು ಹೇಳ್ತಾರೆ, ಯಾಕಪ್ಪ ಹೀಗೆಲ್ಲ ಹಠ ಮಾಡ್ತೀವಿ, ಊಟ ಮಾಡು ಆಮೇಲೆ ನೋಡೋಣ ಮಾತಾಡೋಣ ಅಂತ. ಹಾಗಾಗಿ ನಮಗೆ ಕರ್ಮ
ಮಾಡದೆ ಕೂತ್ಕೊಳ್ತೇನೆ ಎನ್ನುವುದು ಅಸಂಗತವಾದ ಸಂಗತಿ, ಅನುಭವಕ್ಕೆ ವಿರುದ್ಧವಾದ ಸಂಗತಿ. ಅದರಿಂದಾಗಿ ಮಾಡಿಯೇ ಮಾಡುತ್ತೇವೆ. ನಮ್ಮ ನಿತ್ಯದ ಚಟುವಟಿಕೆಯನ್ನು, ಕರ್ಮ ಅಂದರೆ ಕೇವಲ ನಾವು ಒಂದೇನೋ ಎತ್ತಿ ಇಟ್ಟದ್ದು ಮಾತ್ರ ಕರ್ಮ ಅಲ್ಲ. ಮಾತಾಡುವುದು ಒಂದು ಕರ್ಮ, ಆಲೋಚಿಸುವುದು ಒಂದು ಕರ್ಮ. ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್ ವಿಲಪನ್ ವಿಸೃಜನ್ ಗೃಹ್ಣನ್ ಉನ್ಮಿಷನ್ ನಿಮಿಷನ್. ಮಾಡುವ ಕಣ್ಣು ಮಿಟುಕಿಸುವುದರಿಂದ ಹಿಡಿದು ಬೆಳಗ್ಗೆ ಕಣ್ಣು ತೆರೆಯುವುದರಿಂದ ಹಿಡಿದು ರಾತ್ರಿ ಕಣ್ಣು ಮುಚ್ಚುವ ತನಕದ ಏನೆಲ್ಲ ಕಾರ್ಯಭಾರಗಳಿವೆ ಅದು ಎಲ್ಲವೂ ಕರ್ಮವೇ. ನಮಗೇನು ಕರ್ಮ ಅಂದರೆ ಯಾವುದೋ ಒಂದು ಯಾಗದ ಕುಂಡ ಅಥವಾ ಯಾವುದೋ ಒಂದು ದೇವಸ್ಥಾನದಲ್ಲಿ ಒಂದು ದೊಡ್ಡ ಪ್ರತಿಷ್ಠೆ ಮಾಡಿದಂತಹ ದೇವರಿಗೆ ಅಲಂಕಾರ ಸೇವೆ, ಅಲ್ಲಿ ಮಹಾಪೂಜೆ, ಅಲ್ಲಿ ಇದು ಮಾತ್ರ ಕರ್ಮ ಅಂತ. ಅದು ಅದು ಮಾತ್ರ ಕರ್ಮ ಅಲ್ಲ. ಕರ್ಮ ಅಂದರೆ ನಾವು ಇಲ್ಲಿ ತನಕ ಬಂದೆವು, ಈಗ ಕೂತೆವು, ಒಂದಿಷ್ಟು ಕೇಳಿದೆವು, ಕೇಳುವಾಗ ತಲೆಯೊಳಗೆ ಏನೋ ಒಂದಿಷ್ಟು ನಾವು ಹಿಂದೆ ಕೇಳಿದ್ರೆ ಅದ್ರ ಜೊತೆಗೆ ಅದು ಬೆರಕೆಯಾಗಿ ಗೊಂದಲವಾಯಿತೋ, ಕೆಲವೊಮ್ಮೆ ಪರಿಹಾರ ಆಯಿತೋ, ಕೆಲವೊಮ್ಮೆ ಸಮಸ್ಯೆ ಉಲ್ಬಣಿಸಿತೋ, ಏನೋ ಒಂದು ಆಗ್ತಾ ಇರುತ್ತಲ್ಲ, ಅದೆಲ್ಲವೂ ಕರ್ಮವೇ. ಕರ್ಮ ಇಲ್ಲದ ಕ್ಷಣ ಇಲ್ಲ, ಕರ್ಮ ಇಲ್ಲದ ಸೊಲ್ಲಿಲ್ಲ. ಏನಾದರೂ ಒಂದು ನಡೀತಾ ಇರುತ್ತೆ. ಅದೇ ಕರ್ಮವನ್ನು ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನ. ಅದೇ ಕರ್ಮವನ್ನು ನಾವೇನು ಹೊಟ್ಟೆಪಾಡಿಗೆ ಅಂತ ಮಾಡ್ತೇವಲ್ಲ, ಎಷ್ಟು ಸುಲಭ ನೋಡಿ. ಸುಲಭ ಪೂಜೆ ಅಂತ ದಾಸರು ಹೇಳುವಾಗ, ಜಗನ್ನಾಥ ದಾಸರು ಅನಂತ ಕರ್ಮಗಳನ್ನು ಹೇಗೆ ನಾವು ನಿತ್ಯದ ಅನುಷ್ಠಾನಕ್ಕಾಗಿ ಬಳಸಿಕೊಳ್ಳಬಹುದು ಅಂತ ಉಪನಿಷತ್ತುಗಳಲ್ಲಿ ಹೇಳಿದ್ದೇ, ಪುರಾಣಗಳಲ್ಲಿ ಉಲಿದಿದ್ದೇ, ಭಾರತದಲ್ಲಿ ಮತ್ತೆ ಮತ್ತೆ ವಿಸ್ತಾರವಾಗಿ ಬಿಡಿಸಿದ್ದೆ, ಗೀತೆಯಲ್ಲಿ ಕೃಷ್ಣನು ಅದನ್ನು ಮತ್ತೆ ಮತ್ತೆ ಬಿಡಿಸಿದ್ದೆ. ಯಾವುದು ಹೊಸ್ತಲ್ಲ. ಆದರೆ ನಮಗೆ ಸರಳವಾಗಿ ಅರ್ಥ ಆದಾಗ ಅಯ್ಯೋ ಇಷ್ಟು ಸರಳ ಇದೆ ನಮ್ಮ ಬದುಕನ್ನು ನಡೆಸಲಿಕ್ಕೆ ಅಂತ ಅನ್ನಿಸುವ ಹಾಗಾಗುತ್ತೆ ಕೆಲವೊಮ್ಮೆ. ಅಲ್ಲಿ ಹೇಳುವ ಸಂಗತಿ ನೋಡಿ, ಈಗ ಊಟ ಮಾಡುವುದು ಅಂತ ಅನ್ನೋದು ನಮಗೆ ಅನಿವಾರ್ಯ. ಹೊಟ್ಟೆ ಹಸಿತಾ ಇದೆ, ಊಟ ಮಾಡಿಯೇ ಮಾಡುತ್ತೇವೆ. ಅದೇ ಊಟವನ್ನು ಪ್ರಾಣಾಗ್ನಿಹೋತ್ರ ಅಂತ ಮಾಡಿದರೆ ಆಯಿತು. ಅದೇ ಯಜ್ಞವನ್ನು, ಅದೇ ತಿನ್ನುವ ತುತ್ತನ್ನು ಭಗವಂತನಿಗೆ ಆಹುತಿ ಕೊಡುವುದು ಅಂತ ಅರ್ಥ. ಯಾಕೆಂದರೆ ಇದು ಯಾವ ಕರ್ಮವೂ ಇಲ್ಲದಂತಹ ಸನ್ಯಾಸಿಗೂ ಇರುವ ಕರ್ಮ. ಬೇರೆ ಎಲ್ಲದಕ್ಕಾದರೂ ಕೆಲವರಿಗೆ ನನಿರಗ್ನಿ ನಚ ಅಕ್ರಿಯ ಅಂತ ಹೇಳುವ ಸಂದರ್ಭದಲ್ಲಿ ಹೊರಗಿನಿಂದ ಯಜ್ಞ ಮಾಡಿಸ್ಲಿಕ್ಕಿಲ್ಲ. ಅವನೇ ಯಜಮಾನನಾಗಿ ಕೂತು ಅಥವಾ ತಾನೇ ಹೋತೃವಾಗಿ ಕೂತು ಯಾವ ರೀತಿಯ ಚಟುವಟಿಕೆಯಲ್ಲೂ ಅಗ್ನಿಯನ್ನು ಆತ್ಮ ಆರೋಪಣ ಮಾಡಿಕೊಂಡಾಗಿದೆ. ಆದರೆ ಹಾಗಾದರೆ ಅವನಿಗೆ ಅಗ್ನಿ ಇಲ್ವಾ? ಅಗ್ನಿ ಇಲ್ಲದೆ ಬದುಕಿಲ್ಲ ಅಂತ ಮಾತಿದೆಯಲ್ಲ, ಯಾವಜ್ಜೀವಂ ಅಗ್ನಿಹೋತ್ರಂ ಜುಹೋತಿ ಅಂತಿದೆಯಲ್ವಾ? ಅಂದರೆ ಇದು ಎಲ್ಲರಿಗೂ ಕಾಮನ್ ಆಗಿ ಹೇಳಿದ ಮಾತಲ್ವಾ? ಅಂದರೆ ಹೌದು, ನೀವು ಹೇಳಿದ್ದು ಸರಿ. ಅಗ್ನಿಹೋತ್ರ ಅಂತಂದರೆ ಕುಂಡದಲ್ಲಿ ಕೆಂಡವನ್ನು ಹಾಕಿದಾಗ ಉರಿದದ್ದು ಮಾತ್ರ ಅಗ್ನಿಹೋತ್ರ ಅಲ್ಲ. ನಮ್ಮ ಹೊಟ್ಟೆಯಲ್ಲಿ ತುತ್ತುಗಳನ್ನು ಹಾಕಿದಾಗ ಸುಟ್ಟು ಭಸ್ಮವಾಗಿ ದೇಹದ ಭಾಗವಾಗಿ ಹೊಮ್ಮುವ ಕ್ರಿಯೆಯೂ ಕೂಡ ಯಜ್ಞವೇ. ಅದು ಎಷ್ಟು ಕ್ರಮದಲ್ಲಿ ಹೇಳ್ತಾರೆ ಅಂದರೆ, ನಾವು ಬಿತ್ತುವ ಯಜ್ಞ, ಬಿತ್ತಿದ ಮೇಲೆ ಕಟಾವಾಗಿ ಅದನ್ನು ಶುದ್ಧಿಪಡಿಸಿ ಅದನ್ನು ಬೇಯಿಸುವಾಗ ಬೇಯುವ ಯಜ್ಞ, ಬೆಂದ ಮೇಲೆ ಎಲೆಗೆ ಹಾಕುವ ಯಜ್ಞ, ಎಲೆಗೆ ಹಾಕಿದ ಮೇಲೆ ಅದನ್ನು ನಾಲಿಗೆಗೆ ಇಡುವ ಯಜ್ಞ, ನಾಲಿಗೆಗೆ ಇಟ್ಟ ಮೇಲೆ ಅದು ಹೊಟ್ಟೆಗೆ ಹೋಗುವ ಯಜ್ಞ. ಅದೇ ಹೊತ್ತಿಗೆ ಅದು ಮನಸ್ಸಿಗೆ ತೃಪ್ತಿ ಕೊಡುತ್ತೆ, ಇನ್ನೊಂದು ಕಡೆ ಇಂದ್ರಿಯಗಳಿಗೆ ಸಮಾಧಾನ ಆಗುತ್ತೆ, ದೇಹದಲ್ಲಿ ಪುಷ್ಟಿ ಬರುತ್ತೆ, ಹಸಿವು ಹಿಂಗತ್ತೆ. ಇಷ್ಟೂ ಒಂದೇ ಕಾರ್ಯದಲ್ಲಿ ಆಗುವಂತಹ ಬೇರೆ ಬೇರೆ ಅಗ್ನಿ ತೃಪ್ತಿಗಳೇನಿದೆ ಇದೆಲ್ಲವೂ ಅಗ್ನಿ. ಕೃಷ್ಣ ಅದನ್ನು ಪೂರ್ತಿ ಬಿಡಿಸಿ ಹೇಳ್ತಾನೆ. ಪ್ರಾಣೇಪಾನಂ ತಥಾ ಪರೇ ಪ್ರಾಣಾಯಾಮ ಗತಿರುದ್ಧ್ವಾ ಪ್ರಾಣಾಯಾಮ ಪರಾಯಣಾ ಅಪರೇ ನಿಯತಾಹಾರಾ ಪ್ರಾಣಾನ್ ಪ್ರಾಣೇಶು ಜುಹ್ವತಿ. ಕಣ್ಣುಗಳಿಗೆ ರೂಪವನ್ನು ನಾವು ಏನು ದೊರಕುವಂತೆ ಮಾಡ್ತೇವೆ ಅದೂ ಒಂದು ಯಜ್ಞ ಅಂತ. ಕಣ್ಣಿಗೆ ರೂಪ ದೊರಕಿತು ಅನ್ನೋದು ಯಜ್ಞ. ಆಮೇಲೆ ಆ ರೂಪವನ್ನು ನೋಡಿ ಮನಸ್ಸು ತೃಪ್ತಿಪಟ್ಟಿತು, ಅದೂ ಒಂದು ಯಜ್ಞ. ಆ ಯಜ್ಞದಿಂದ ತೃಪ್ತಿಯಾಗಿ ಮನಸ್ಸಿನಲ್ಲಿ ಅರಿವು ಬಂತು, ಅದೂ ಒಂದು ಯಜ್ಞ. ಅರಿವು ಬಂದ ಮೇಲೆ ಅದನ್ನು ಮತ್ತೊಮ್ಮೆ ನಾವು ಯೋಚಿಸುವಾಗ ಇದು ಎಷ್ಟು ಅದ್ಭುತವಾದ ಸಂಗತಿ ಅಂತ ಭಗವಂತನಿಗೆ ಒಪ್ಪಿಸಿದೆವು, ಅದು ಒಂದು ಯಜ್ಞ. ಯಜ್ಞವಲ್ಲದ ಕರ್ಮ ಇಲ್ಲ. ಸತ್ಯ ಹೇಳಬೇಕು ಅಂದರೆ ನಮಗದು ಯಜ್ಞ ಅಂತ ತಿಳಿಲಿಕ್ಕೆ ಬರಲಿಲ್ಲ ಅಷ್ಟೇ. ಹಾಗಾಗಿ ಅವರು ಹೇಳಿದರು, ಯಜ್ಞಾರ್ಥಾತ್ ಕರ್ಮಣಃ ಅನ್ಯತ್ರ. ಯಜ್ಞವಾಗಿ ಚಿಂತಿಸಿದ ಪ್ರತಿಯೊಂದು ಕೆಲಸವೂ ಕೂಡ, ಈಗ ನಾವು ಕೂತು ಮಾಡ್ತಾ ಇರೋದು ಜ್ಞಾನಯಜ್ಞ. ನಾವು ಇಲ್ಲಿ ಕೂತು ಆಡುವ ಮಾತುಗಳೆಂಬ ಆಹುತಿ ನಿಮ್ಮ ಕಿವಿಯಲ್ಲಿರುವ ಭಗವಂತನ ಕೇಳಿಸಿಕೊಳ್ಳಬೇಕು ಅನ್ನುವ ಅಗ್ನಿಯಲ್ಲಿ, ಆ ಕ್ರಿಯೆಯಲ್ಲಿ ಸೇರಿದ್ರಿಂದ ಒಂದು ಸ್ವಚ್ಛವಾದ ಜ್ಞಾನಯಜ್ಞ ಆಯಿತು. ಇಲ್ಲಿ ಆಹುತಿ ಸರಿ ಹೋಯಿತು, ಕೆಂಡ ಹಾಗೆ ಉಳಿಯಿತು, ಬೇಯಿಸಿದ್ದು ಅಂದರೆ ಹಾಕಿದ್ದು ಆಹುತಿಗಳೆಲ್ಲ ಸರಿಯಾಗಿ ಹುತ ಆಗಲಿಲ್ಲ, ಈ ಸಮಸ್ಯೆ ಇಲ್ಲ. ಅದು ಪೂರ್ಣವಾಗಿ ಅಗ್ನಿಯಲ್ಲಿ ಸಮರ್ಪಣೆಗೊಳ್ಳುತ್ತೆ. ಅದು ಕೇಳಿದ್ದು ಮತ್ತೆ ಮನಸ್ಸಿಗೆ ಅರಗಿದರೆ ಆಗ ಮತ್ತೊಂದು ಯಜ್ಞ ಆಯಿತು. ನೀವು ಮಾಡುವ ಯಜ್ಞ, ಕೇಳಿದ್ದನ್ನು, ಕಿವಿಗೆ ಬಿದ್ದ ಸಂಗತಿಯನ್ನು ಹೃದಯದಲ್ಲಿ ಧರಿಸಿ ಅದನ್ನು ಆಸ್ವಾದನೆ ಮಾಡಿ ಭಗವಂತ ಇಂಥ ಅರಿವು ಕೊಟ್ಟದ್ದಕ್ಕಾಗಿ ನನಗೆ ಕೃತಜ್ಞತೆ ಅಂತ ನಾವು ನೆನೆದರೆ ಅಲ್ಲೊಂದು ಯಜ್ಞ ಆಯಿತು. ಅದು ಮತ್ತೆ
ಅನೇಕ ರೀತಿಯಲ್ಲಿ ತೆರ್ಕೊಳ್ತಾ ಇರುತ್ತೆ. ಯಜ್ಞ ಅಂತ ಅನ್ನೋದು ನಿಲ್ಲುವುದೇ ಇಲ್ಲ. ಹಾಗಾಗಿ ಯಜ್ಞಾರ್ಥಾತ್ ಕರ್ಮಣಃ ಅನ್ಯತ್ರ, ನಾವು ಮಾಡುವಂತಹ ಪ್ರತಿಯೊಂದು ಕೆಲಸವನ್ನು ಯಜ್ಞವಾಗಿ ಚಿಂತಿಸದ ಹೊರತು ನಮಗೆ ಕರ್ಮದ ಬಂಧನ ಇಲ್ಲ. ಕರ್ಮ ಬಂಧನ ಯಾವಾಗ ಆಗುತ್ತೆ ಅಂದರೆ ಸುಮ್ಮನೆ ಯಂತ್ರದ ಹಾಗೆ ಅದು ಮಾಡುವುದು ಇದು ಮಾಡುವುದು ಏನೋ ಮಾಡುವುದು ನಮ್ಮ ಸ್ವಾರ್ಥಕ್ಕಾಗಿ ಮಾಡುವುದು ಅಥವಾ ಅದರ ಬಗ್ಗೆ ಪ್ರಜ್ಞೆ ಇಲ್ಲದೆ ಮಾಡುವುದು ಅಂತ ಅಂದಾಗ ಅದರಲ್ಲಿ ಲೋಪದೋಷಗಳೆಲ್ಲ ಲೆಕ್ಕಾಚಾರಕ್ಕೆ ಬರುತ್ತೆ. ಅದು ಭಗವಂತನಿಗೆ ಸಂಬಂಧಿಸಿದ್ದು ಅಂತಂದಾಗ ಆಗ ನಾವು ಮಾಡುವುದಲ್ಲ ನೀನೇ ಮಾಡಿಸಿಕೊಳ್ಳುವುದು ಅಂತ ಹೇಳಿದ್ರಿಂದ ನಮಗದರ ಕರ್ಮ ಲೇಪ ಇಲ್ಲ. ಯಾಕಂದರೆ ಅವನು ಮಾಡಿಸಿದ್ದು ಅವನಿಗೆ ಕೊಡ್ತಾ ಇದ್ದೇನೆ ಅಂತ. ಹಾಗಾಗಿ ಆ ಲೇಪ ಇಲ್ಲದೆ ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಇತಿ ಮಾಂ ಯೋಭಿಜಾನಾತಿ ಕರ್ಮಭಿರ್ನ ಸ ಬದ್ಧತೆ. ಕೃಷ್ಣನೇ ಹೇಳಿದ ಮಾತು, ನನಗೆ ಯಾವ ಕರ್ಮಗಳು ಅಂಟುವುದಿಲ್ಲ. ಯಾಕೆಂದರೆ ಅವನಿಗೆ ಯಾವುದೇ ಕರ್ಮದ ಫಲದ ಅಪೇಕ್ಷೆ ಇಲ್ಲ. ಯಾರಿಗೆ ಫಲ ಬೇಕು ಹೇಳಿ? ಅದು ಈಗ ಸಿಗದೇ ಇದ್ದವನಿಗೆ ಫಲ ಬೇಕು. ನನ್ನ ಹತ್ರ ಇಲ್ಲ ಅಂತಾದಾಗ ನಾನು ಅದನ್ನು ಬೇಕು ಅಂತ ಬಯಸ್ತೇನೆ. ನಾನು ಅಂಗಡಿಗೆ ಯಾಕೆ ಹೋಗ್ತೇನೆ ಅಂದರೆ ಮನೆಯಲ್ಲಿ ಅಕ್ಕಿ ಇಲ್ಲ, ಅದನ್ನು ತರಲಿಕ್ಕೋಸ್ಕರ ಹೋಗ್ತೇನೆ. ಸುಮ್ಮನೆ ಅಂಗಡಿಗೆ ಯಾಕೆ ಹೋಗ್ತೇವೆ ನಾವು? ಹಾಗಾಗಿ ಇಲ್ಲದ್ದನ್ನು ಪೂರೈಸಿಕೊಳ್ಳಿಕ್ಕೋಸ್ಕರ ಚಟುವಟಿಕೆ ಮಾಡಬೇಕು. ಆದರೆ ಭಗವಂತನಿಗೆ ಆಪ್ತಕಾಮಸ್ಯ ಕಾಸ್ಪೃಹ, ಪರಿಪೂರ್ಣನಾದ ಜ್ಞಾನಾನಂದಮಯನಾದ ಪರಮತೃಪ್ತನಾದಂತಹ ಭಗವಂತನಿಗೆ ಹೊಸದು ಯಾವುದೋ ಒಂದು ವಸ್ತುವಿನಿಂದ ತೃಪ್ತಿ ಆಗುವುದು ಅನ್ನುವ ಪ್ರಸಂಗವೇ ಇಲ್ಲ ಅಂದಾಗ ಅವನಿಗೆ ಯಾವ ಚಟುವಟಿಕೆಯೂ ಬೇಡ. ಆದರೂ ಮಾಡ್ತಾನೆ. ಯಾಕೆಂದರೆ ನಮಗೋಸ್ಕರ. ಅವನಿಗೆ ಅಗತ್ಯವೇ ಇಲ್ಲ, ಒಂದು ಕ್ಷಣವೂ ಅಗತ್ಯ ಇಲ್ಲ, ಒಂದು ಸನ್ನಿಧಾನದಲ್ಲೂ ಅಗತ್ಯ ಇಲ್ಲ. ಹಾಗಿದ್ದರೂ ನಮ್ಮ ಮೇಲಿನ ಪ್ರೀತಿಯಿಂದ ನಮ್ಮ ಮೇಲಿನ ಕರುಣೆಯಿಂದ ನಮ್ಮನ್ನು ಉಳಿಸುವುದಕ್ಕಾಗಿ, ನಮ್ಮನ್ನು ಬೆಳೆಸುವುದಕ್ಕಾಗಿ, ನಮ್ಮನ್ನು ಉಳಿಸುವುದಕ್ಕಾಗಿ ಕೇವಲ ಕರುಣೆಯಿಂದ ನಮ್ಮ ಆಹಾರವನ್ನು ಜೀರ್ಣ ಮಾಡಿ, ನಮ್ಮ ಆಹಾರವನ್ನು ದೇಹಕ್ಕೆ ಸಿಗುವಂತೆ ಮಾಡಿ, ನಮ್ಮ ಆಹಾರ ದೇಹದಲ್ಲಿ ಅದು ಶಕ್ತಿಪಾತವಾಗಿ ಬೇಕಾದ ಚಟುವಟಿಕೆಯಲ್ಲಿ ತೊಡಗುವಂತೆ ಮಾಡಲಿಕ್ಕೋಸ್ಕರ ಅವನು ಕೆಲಸ ಮಾಡ್ತಾ ಹೋಗ್ತಾನೆ. ಎಲ್ಲೂ ಆ ಕೆಲಸ ಮಾಡಿದ್ದಕ್ಕೆ ಅವನು ಸಂಬಳನೂ ಕೇಳುವುದಿಲ್ಲ, ಬಾಡಿಗೆ ಕಟ್ಟಿ ಅಂತಲೂ ಹೇಳುವುದಿಲ್ಲ, ಅಥವಾ ನಾನು ನೀವು ಹೀಗೆ ಮಾಡದೇ ಇದ್ದರೆ ನಾಳೆಯಿಂದ ಸ್ಟ್ರೈಕ್ ಮಾಡ್ತೇನೆ ಅಂತ ನಾಳೆಯಿಂದ ಆಂದೋಲನ ನಡೆಸುವುದಿಲ್ಲ. ಒಂದು ಪ್ರಶ್ನೆ ನಮಗೆ ನಾವು ಮಾಡಿಕೊಂಡ್ರೆ, ನಾವು ಹೊಟ್ಟೆಗೆ ಹೋಗುವ ತನಕ ಗೊತ್ತಿದೆ ಅನ್ನದ ರುಚಿ ಏನು ಅಂತ. ಅದು ತಟ್ಟೆಯಲ್ಲಿದ್ದಾಗಲೂ ಗೊತ್ತಿರಲಿಲ್ಲ, 1.5 ಇಂಚಿನ ನಾಲಿಗೆಗೆ ಗೊತ್ತಾಗೋದು. ಮತ್ತು ಇಳಿದ ಮೇಲೆ ಅದು ಎಲ್ಲೂ ಯಾವ ರೀತಿಯಿಂದಲೂ ನಮಗೆ ಅದರ ಸ್ವರೂಪ ಏನು ಅಂತ ಗೊತ್ತಿಲ್ಲ. ನೋಡಿ, ಹೊಟ್ಟೆಗೆ ಹೋದ ಮೇಲೆ ನಮ್ಮ ಕಾರ್ಯಭಾರ ಏನೂ ಇಲ್ಲ. ನಾವಾಗಿ ಒಳಗಿನಿಂದ ಆರ್ಡರ್ ಮಾಡಿ ಅದು ಜೀರ್ಣ ಆಗಬೇಕು, ಅದು ಮಿಕ್ಸ್ ಆಗಬೇಕು, ಅದು ಹಿಂಡಬೇಕು, ಹಿಪ್ಪೆ ಆಗಬೇಕು, ಏನೂ ಗೊತ್ತಿಲ್ಲ, ಒಳಗಿಂದ ಆಗ್ತಾ ಇದೆ. ನಾವು ಕೇಳಿದರೂ ಆಗುತ್ತೆ, ಕೇಳದೇ ಇದ್ರೂ ಆಗುತ್ತೆ. ಹಾಗಾದರೆ ಯಾರೋ ಒಬ್ಬ ಮಾಡಬೇಕಲ್ವ. ಮಿಕ್ಸಿ ತಾನಾಗಿ ಎಲ್ಲೂ ಕೂಡ ಮನೆಯಲ್ಲಿ ನೀವು ಡಬ್ಬ ಅದರ ಬೋಗಣಿ ತುಂಬ ತುಂಬಿಟ್ಟು ಆನ್ ಮಾಡದೆ ತನ್ನಿಂತಾನೇ ಚಟ್ನಿ ಆಗುತ್ತಾ? ಇಲ್ಲ, ಒಳಗೆ ಒಂದು ಆನ್ ಆಗಬೇಕು, ಮಿಕ್ಸಿ ತೆರಿಬೇಕು, ಆಗಿದ್ದರೆ ಮಾತ್ರ, ಅದರಲ್ಲಿ ಬ್ಲೇಡ್ ಚೆನ್ನಾಗಿ ಕೆಲಸ ಮಾಡಿದರೆ ಮಾತ್ರ ಜೀರ್ಣ ಆಗುತ್ತೆ. ಹಾಗೆ ಹೊಟ್ಟೆಯಲ್ಲಿ ನಾವು ಕೂತದ್ದು ತಿಂದದ್ದು ಏನೆಲ್ಲ ಆಗಿದೆ ಅದು ನಾವು ಮಾಡಿದ್ದಲ್ಲ ಮಾತ್ರ ಅಲ್ಲ, ಅದರಲ್ಲಿ ಮತ್ತೆ 3 ವಿಭಾಗ ಆಗುತ್ತೆ. ಅನ್ನಮಶಿತಂ ತ್ರೇಧಾ ಭವತಿ. ತಿಂದ ಅನ್ನ ಸೂಕ್ಷ್ಮ ರೂಪವಾಗಿ ಮನಸ್ಸಾಗುತ್ತೆ, ಸ್ಥೂಲವಾಗಿ ದೇಹದ ಭಾಗವಾಗುತ್ತೆ, ಇನ್ನೂ ಸ್ಥೂಲವಾದ ಭಾಗ ದೇಹದಿಂದ ಮಲವಾಗಿ ಬೇಡದ್ದು ಅಂತೇಳಿ ಹೊರಗೆ ಹೋಗುತ್ತೆ. ಅದು ದೊಡ್ಡ ವ್ಯವಸ್ಥೆ. ನಾವು ಅಂದಷ್ಟು ಸಲೀಸಾದ ವಿಷಯ ಅಲ್ಲ. ದೇಹದಲ್ಲಿ ಬೇಡವಾದದ್ದು ಹೊರಗೆ ಹೋಗುವ ಮೆಕ್ಯಾನಿಸಮ್ ಎಲ್ಲಿಯಾದರೂ ಸ್ವಲ್ಪ ಹಾಳಾಯಿತು ಅಂದರೆ ನಮಗೆ ದೇಹದಲ್ಲಿ ಕೂತ್ಕೊಳ್ಳಿಕ್ಕಾಗೋದಿಲ್ಲ. ನಮ್ಮ ದೇಹವೇ ನಮಗೆ ಅತ್ಯಂತ ಹಿಂಸಾಕಾರಕವಾಗಿ ಒದ್ದಾಡುವ ಸ್ಥಿತಿ ಬರುತ್ತೆ. ಡಾಕ್ಟ್ರು ಕೇಳೋದು ಫಸ್ಟ್ ಅದೇ ಅಲ್ವಾ, ಬಂದ ತಕ್ಷಣ ರುಚಿಯಾಗುತ್ತಾ, ನಾಲಿಗೆಗೆ ತಿನ್ನಲಿಕ್ಕೆಲ್ಲ ಸರಿ ಹೋಗ್ತಾ ಇದೆಯಾ, ಮೊದಲನೇ ಪ್ರಶ್ನೆ. ತಿಂದದ್ದೆಲ್ಲ ಮೋಷನ್ ಸರಿಯಾಗುತ್ತಾ, 2ನೇ ಪ್ರಶ್ನೆ. ಅದು ಒಂದು ಪ್ರಾಣ, ಇನ್ನೊಂದು ಅಪಾನ. ಒಳಗೆ ಸೇರುವಂತಾಗುವಂಥದ್ದು ಪ್ರಾಣ. ಅದಕ್ಕೆ ನೋಡಿ, ಪ್ರಾಣಾಪಾನವು ಸಮೌ ಕೃತ್ವ ನಾಸಾಭ್ಯಂತರಚಾರಿಣೌ ಅಥವಾ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಆ ಪ್ರಾಣಾಪಾನದಿಂದ ಕೂಡಿದ್ರೆ ಮಾತ್ರ ಶರೀರದಲ್ಲಿ ಸ್ವೀಕಾರವೂ ಚೆನ್ನಾಗಾಗುತ್ತೆ. ಕೆಲವರಿಗೆ ಹೇಳ್ತೇವೆ ಗಂಟ್ಲಲ್ಲೇ ಇಳಿಯುವುದಿಲ್ಲ, ಯಾಕೋ ತಿಂದದ್ದು ದಕ್ಕುವುದಿಲ್ಲ, ಎಲ್ಲ ಒಂದೇ ಸರ್ತಿ ವಾಂತಿ ಆಗೋದು, ಅಜೀರ್ಣ ಆಗೋದು, ಹಿಂಸೆ ಆಗೋದು, ಒಂಥರ ದೇಹದಲ್ಲಿ ಉಸಿರು ಕಟ್ಟಿದ ಹಾಗಾಗೋದು, ಏನೇನೋ ಆಗುತ್ತೆ. ಅದು ಹಂತ ದಾಟಿದ ಹಾಗೆ ನಾವು ಆಹಾರವನ್ನು ಕಡಿಮೆ ಮಾಡ್ತಾ ಬರಬೇಕು. ನಮಗೆ ಗೊತ್ತಾಗ್ತಾ ಇರುತ್ತೆ. ನಾವು ಆಗಲೂ ಕೂಡ ಸಿಕ್ಕಿದ್ದನ್ನೇ ಯಾವಾಗಾದರೂ ಯಥೇಚ್ಛ ಸಿಕ್ಕಿತು ಅಂತ ಹೇಳಿ ಯಥೇಚ್ಛ ತೆಗೆದುಕೊಂಡು ಆಮೇಲೆ ಉಳಿದವರು ಇಚ್ಛಿಸುವ ಹಾಗೆ ಎಳ್ಕೊಂಡು ಹೋಗುವಂಥ ಆಸ್ಪತ್ರೆಗೆ ಕರ್ಕೊಂಡು ಹೋಗುವ ಸಂದರ್ಭ ಬರದಂತೆ ಮಾಡಿಕೊಳ್ಬೇಕು. ಹಾಗಾಗಿ ಪ್ರಾಣ ಅಂದರೆ ಒಳಗೆ ಸ್ವೀಕರಿಸುವ ಶಕ್ತಿ, ಅಪಾನ ಅಂದರೆ ದೇಹದಿಂದ ಹೊರಕ್ಕೆ ತಳ್ಳುವ ಶಕ್ತಿ. ಈ 2 ಶಕ್ತಿಗಳು ಸರಿಯಾಗಿ ಕೆಲಸ ಮಾಡಿದಾಗ ನಮ್ಮ ಬದುಕು, ನಮ್ಮ ಆರೋಗ್ಯ, ನಮ್ಮ ಉಳಿದ ಮಾನಸಿಕವಾದ ಸ್ಥಿತಿಗತಿಗಳು ಎಲ್ಲವೂ ಸುಸ್ಥಿರವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದರೆ ಆಹಾರ ಸತ್ವಯುತವಾಗಿದ್ದರೆ ಮಾತ್ರ ಬುದ್ಧಿಯೂ ಸತ್ವಯುತವಾಗುತ್ತೆ. ಬುದ್ಧಿಯು ಸತ್ವಯುತವಾದರೆ ಆವಾಗ ಸ್ಮೃತಿಯೂ ಸತ್ವಯುತ. ಸ್ಮೃತಿ ಅಂದರೆ ನೆನಪು ಯಾವಾಗ ಉಳಿಯುತ್ತೆ ಅಂದರೆ
ಚೆನ್ನಾಗಿ ಪದಾರ್ಥವನ್ನು ಜೀರ್ಣಿಸಿಕೊಂಡು ನಮಗೆ ದೇಹಕ್ಕೆ ಸೂಕ್ಷ್ಮವಾದ ಮನಸ್ಸಿನ ಭಾಗವಾದಾಗ ಹೇಳಿದ್ದೆಲ್ಲ ನೆನಪುಳಿಯುತ್ತೆ. ಜಾಸ್ತಿ ದೇಹದ ದಂಡನೆ ಮಾಡಿದ ಪರಿಣಾಮ ಅಂದರೆ ಅಕಾರಣವಾಗಿ ಶಾಸ್ತ್ರ ಹೇಳಿದ್ದು ಬಿಟ್ಟು ಸುಮ್ಮನೆ ದೇಹಕ್ಕೆ ದಂಡನೆ ಕೊಟ್ಟು ಅಕಾಲವಾದ ಉಪವಾಸಾದಿಗಳನ್ನು ನಡೆಸಿದಾಗ ಬುದ್ಧಿಶಕ್ತಿ ಜರ್ಜರಿತವಾಗಲಿಕ್ಕೆ ಶುರುವಾಗುತ್ತೆ. ಅಕಾಲದಲ್ಲಿ ಮಾಡಿದಂಥ ಉಪವಾಸದಿಂದ ದೇಹಕ್ಕೂ ಹಾನಿ, ಬೌದ್ಧಿಕವಾಗಿಯೂ ಕೂಡ ಕೆಲವೊಂದು ಸರ್ತಿ ವೀಕ್ನೆಸ್ ಉಂಟಾಗುವುದನ್ನು ನಾವು ನೋಡ್ತೇವೆ. ಯಾಕೆ ಹಾಗೆ ಅಂದರೆ ಆಹಾರ ಇದ್ದಾಗ ಮನಸ್ಸಿನ ಮೇಲೆ ಚೆನ್ನಾಗಿ ಅದಕ್ಕೆ ನೆನಪಿಟ್ಟುಕೊಳ್ಳುವ ಶಕ್ತಿ ಸಂಸ್ಕಾರ ರೂಪದಲ್ಲಿ ಒಳಗೆ ಇರುತ್ತೆ. ಅದನ್ನು ಹುಡುಕಿ ತೆಗೆದು ಫೈಲನ್ನು ಹೊರಗೆ ತರಬೇಕಲ್ಲ, ಚಿತ್ತ, ನೆನಪಿನ ಬುತ್ತಿ, ಅಲ್ಲಿ ಏನೇನಿದೆ ಅದನ್ನು ಹೊರಗೆ ತೆಗಿಲಿಕ್ಕೂ ಶಕ್ತಿ ಬೇಕು. ಅದು ಎನರ್ಜಿ ಪಾಸ್ ಆಗಬೇಕಲ್ಲ ಒಳಗಿನಿಂದ ನರಮಂಡಲದಲ್ಲಿ. ನಮ್ಮ ಆಲೋಚನೆಗಳನ್ನು ಒಳಗೆ ಹೊಳೆಸುವಂತಹ ವಿದ್ಯುತ್ ಕಾಂತೀಯ ಶಕ್ತಿಗಳೆಲ್ಲ ಜಾಗೃತವಾಗಿದ್ದರೆ ಮಾತ್ರ ಅದು ನೆನಪಾಗಿ ಹೊರಕ್ಕೆ ಬರುತ್ತೆ. ಹಾಗಾಗಿ ನಮ್ಮ ದೇಹದಲ್ಲಿ ನಡೆಯುವ ಪ್ರತಿಯೊಂದು ಕೆಲಸವೂ ಯಜ್ಞ. ಅದನ್ನೇ ಅವರು ದ್ರವ್ಯಯಜ್ಞ, ತಪೋಯಜ್ಞ, ಯೋಗಯಜ್ಞ, ತಥಾಪರೆ ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚ ಯತಯ ಸಂಶಿತ ವ್ರತಾ. ನಮ್ಮ ಯಜ್ಞಗಳು, ನಾವು ಇನ್ನೊಬ್ಬನಿಗೆ ಏನೋ ಒಂದು ವಸ್ತುವನ್ನು ಕೊಟ್ಟೆವು, ಯಜ್ಞ ಆಯಿತು. ಅಥವಾ ಅಗ್ನಿಯಲ್ಲಿ ಆಹುತಿ ಕೊಟ್ಟೆವು, ಅದು ಒಂದು ಯಜ್ಞ. ಯಾರಿಗೋ ಸಹಾಯ ಮಾಡಿದೆವು, ಅದು ಒಂದು ಯಜ್ಞ. ಅಥವಾ ಒಳ್ಳೆಯ ಆಲೋಚನೆ ಮಾಡಿದೆವು, ಅದೂ ಯಜ್ಞ. ಅಥವಾ ದೇಹವನ್ನು ಚೆನ್ನಾಗಿ ದಂಡಿಸಿ, ಹುರಿಗೊಳಿಸಿ, ಬೆವರಿಳಿಸಿ ದೇಹವನ್ನು ಸುಸ್ಥಿರವಾಗಿ ಕಾಪಾಡಿಕೊಳ್ಳುವುದಕ್ಕೆ ಯೋಗ ಮಾಡಿದೆವು, ಅದು ಒಂದು ಯಜ್ಞ. ಅಥವಾ ಒಳ್ಳೆಯ ರೀತಿಯಿಂದ ಜನಗಳ ಜೊತೆಗಿನ ಸಂಪರ್ಕವನ್ನು ಬೆಳೆಸಿ ಅವರ ಮನಸ್ಸಿಗೆ ಸಮಾಧಾನ ಆಡುವ 4 ಮಾತುಗಳನ್ನು ಹೇಳಿ ಅವರನ್ನು ಸಂತೃಪ್ತರನ್ನಾಗಿಸಿದೆವು, ಅದು ಒಂದು ಯಜ್ಞ. ನನಗೆ ನಾನೇ ಅರ್ಥ ಮಾಡಿಕೊಳ್ಳಿಕ್ಕೋಸ್ಕರ ಪುಸ್ತಕ ಹಿಡಿದು ಅಥವಾ ಯಾರದ್ದೋ ಮಾತುಗಳನ್ನು ಮತ್ತೆ ಮತ್ತೆ ಕೇಳಿ ಮನನ ಮಾಡ್ತಾ ಇದ್ದೇನೆ ಅಂದರೆ ಅದು ಒಂದು ಯಜ್ಞ. ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚ ಯತಯ ಸಂಶಿತ ವ್ರತಾ. ಹೀಗೆ ಅನೇಕ ವ್ರತಾಚರಣೆಗಳಿರಬಹುದು, ಒಳ್ಳೆಯ ಮಾತನ್ನಾಡುವುದಿರ್ಬೋದು, ಒಳ್ಳೆಯ ವಿಷಯಗಳನ್ನು ನೋಡುವುದಿರ್ಬೋದು, ಒಳ್ಳೆಯ ರೀತಿಯಿಂದ ಇನ್ನೊಬ್ಬರಿಗೆ ಹಿತವನ್ನೇ ಚಿಂತಿಸುವುದಿರಬಹುದು. ಈ ಎಲ್ಲ ಕ್ರಿಯೆಗಳು ಕೂಡ ಪೂರ್ಣವಾದ ಯಜ್ಞ ಸ್ವರೂಪವೇ ಆಗಿದೆ. ಯಾವಾಗ ಇದನ್ನು ಯಜ್ಞ ಅಂತ ಚಿಂತಿಸಿ ಅವನು ಭಗವಂತನಿಗೆ ಒಪ್ಪಿಸಿ, ತಸ್ಮಾತ್ ಸರ್ವೇಷು ಕಾಲೇಶು ಮಾಂ ಅನುಸ್ಮರ ಯುದ್ಧಚ, ಕೃಷ್ಣ ಕೊನೆಗೆ ಆದೇಶ ಮಾಡಿದ ಸಂಗತಿ, ಸರ್ವೇಷು ಕಾಲೇಶು, ಯಾವುದೇ ಕೆಲಸ ಮಾಡುವಾಗಲೂ ನಮ್ಮಲ್ಲಿ ಹಳಬರೆಲ್ಲ ಸಾಮಾನ್ಯವಾಗಿ ಅಥವಾ ಸ್ವಲ್ಪ ಶಾಸ್ತ್ರೀಯ ಹಿನ್ನೆಲೆಯಿಂದ ಅಥವಾ ಅದರ ಬಗ್ಗೆ ದೊಡ್ಡವರ ಒಡನಾಟ ಇದ್ದದ್ರಿಂದ ಎಲ್ಲದಕ್ಕೂ ಕೃಷ್ಣ ಅಂತ ಒಂದು ಉದ್ಗಾರ ತೆಗೆಯುವುದು ನೋಡ್ತೇವೆ ನಾವು. ಹಾಡಲ್ಲಿದೆ ಕೃಷ್ಣ ಎನಬಾರದೆ ಅಂತ, ಅದು ತೊಡೆ ತಟ್ಟುವುದಕ್ಕೆ ಮಾತ್ರ ಆಗುತ್ತೆ, ನಮಗೆ ಹೇಳ್ಕೊಳ್ಳಿಕ್ಕೆ ಉಪಯೋಗಕ್ಕೆ ಬರುವುದೇ ಇಲ್ಲ ಕೊನೆಗೆ. ಆದರೆ ಹಾಗಾದರೆ ಅಲ್ಲ, ಅದವರು ಹೇಳಿದ್ದು ನಮಗೆ ನಿತ್ಯದಲ್ಲಿ ಅನುಷ್ಠಾನಕ್ಕೆ. ಚಂದ ಹಾಡಿ ಫಸ್ಟ್ ಪ್ರೈಸ್ ಬಂತು ಅಂತ ಅನ್ನೋದು ಲಾಭವೇ, ಸಂಗೀತ ಚೆನ್ನಾಗಿ ಕಲಿತೆವು ಅಂತ. ಆದರೆ ಅದರ ಅನುಷ್ಠಾನಕ್ಕೆ ನಮ್ಮ ಜೀವನದಲ್ಲಿ ಅದು ಕೃಷ್ಣ ಅಂತ ಹೇಳಬೇಕು ಅಂದರೆ 4-5 ಜನರನ್ನು ಆಚೆ ಈಚೆ ನೋಡಿ ನಮ್ಮನ್ನು ಏನು ಅನ್ಕೋತಾರೋ ಅಂತ ಅನ್ನೋ ಮನಸ್ಥಿತಿ ನಮಗೆ ಬಂತು ಅಂದರೆ ಆ ಹಾಡು ಕಲಿತು ಪ್ರೈಸ್ ಬರೆದದ್ದಕ್ಕೇನು ಲಾಭ ಹೇಳಿ? ಲಾಭ ಆಗೋದು ಯಾವಾಗ ಅಂದರೆ ಪ್ರೈಸ್ ಬರಲಿಲ್ಲ ಅಂದರೂ ತೊಂದರೆ ಇಲ್ಲ, ನಾವು ನಿತ್ಯದಲ್ಲಿ 10 ಸರ್ತಿ ಕೃಷ್ಣ ಅಂತ ಹೇಳುವಂತಹ ಒಂದು ಮನಸ್ಥಿತಿಯನ್ನು ಗಟ್ಟಿಗೊಳಿಸಿತು ಅಂತಂದರೆ ಕೃಷ್ಣ ಕೊಡ್ತಾನೆ ಪ್ರೈಸು, ಬೇರೆ ಯಾರು ಕೊಡಬೇಕಾಗಿಲ್ಲ ನಮಗೆ. ಹಾಗಾಗಿ ಅಂತಹ ಒಂದು ಒಳ ಮನಸ್ಸಿಗೆ ಧೈರ್ಯವನ್ನು ತುಂಬುವ, ಯಾವಾಗ ನಮಕ್ಕಿಂತ ಎತ್ತರವಾದ ಒಂದು ವಸ್ತು ಇದೆ, ಅದು ನಮ್ಮನ್ನು ನಿಯಂತ್ರಿಸುತ್ತೆ ಅನ್ನುವ ಎಚ್ಚರ ಇರುತ್ತೋ ಆವಾಗ ನಮ್ಮ ಅಹಂಕಾರ ನಮ್ಮನ್ನು ಕಾಡುವುದಿಲ್ಲ. ಯಾಕೆಂದರೆ ಅದು ನಮಗಿಂತ ಮೇಲೆ ಒಂದಿದೆ ಅನ್ನೋದು ಎಚ್ಚರ ಇರುತ್ತೆ. ಯಾವಾಗ ಅಹಂಕಾರ ಕಾಡುತ್ತೆ ಅಂದರೆ ಎಲ್ಲ ನಾನೇ ಮಾಡುವುದು ಅಂತ. ವಸ್ತುತಃ ನಾನು ಊಟ ಮಾಡಿದ್ದೇನೆ ಅಂತ ಹೇಳ್ತೇವೆ, ಆದರೆ ನಾನು ಊಟ ಮಾಡಿದ ಮೇಲೆ ಒಳಗಿನಿಂದ ಕೆಲಸ ಮಾಡಿದ್ಯಾರು? 24 ಗಂಟೆ ರಕ್ತ ಪರಿಚಲನೆ ಮಾಡಿದ್ಯಾರು? 24 ಗಂಟೆ ಉಸಿರಾಟ ಆಡಿದ್ಯಾರು? ನಾವು ಸೈನ್ಸಲ್ಲಿ ಹೇಳ್ತೇವೆ ಅದು ಹೀಗಾಗುತ್ತೆ, ಅಲ್ಲೊಂದು ಇಂಥ ರಾಸಾಯನಿಕ ಕೆಲಸ ಆಗುತ್ತೆ, ಅದು ಹೀಗೆ ಸರಿ ಆಗತ್ತೆ ಹೀಗೆ ಅಂತ ನೀವು ಹೇಳ್ತೀರಿ. ಯಾಕೆ ಹಾಗೇ ಆಗುತ್ತೆ? ಆ ಮೆಕ್ಯಾನಿಸಮನ್ನು, ಆ ರೀತಿಯಾದ ಒಂದು ಒಳಗಿನ ಯಾಂತ್ರಿಕ ಪ್ರವೃತ್ತಿಯನ್ನು ಹುಟ್ಟು ಹಾಕಿದವನು ಯಾರು? ಯಾರೂ ಹುಟ್ಟು ಹಾಕದ ಆ ಯಂತ್ರ ಹಾಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲಲ್ವಾ? ಮೂತ್ರಕೋಶದಲ್ಲಿ ಬೇಡವಾದ ನೀರನ್ನು ಹೊರಕ್ಕೆ ಹಾಕಿ ಅದರಲ್ಲಿರುವ ಬೇಡವಾದ ಧಾತುಗಳನ್ನೆಲ್ಲ ಸೇರಿಸಿ ಬೇಕಿರುವುದನ್ನು ಮಾತ್ರ ದೇಹಕ್ಕೆ ನೀರಿನ ಭಾಗ ಡಿಹೈಡ್ರೇಷನ್ ಆಗದ ಹಾಗೆ ರಕ್ಷಣೆಗೆ ವ್ಯವಸ್ಥೆಯನ್ನು ಮಾಡುತ್ತಲ್ವಾ? ಎಲ್ಲವೂ ಹೊರಗೆ ಹೋದರೆ ದೇಹದಲ್ಲಿ ಏನು ಉಳಿತಿತ್ತು? ದೇಹಕ್ಕೆ ಬೇಕಾದ್ದು ಉಳಿಸಿ ಬೇಡವಾದ್ದನ್ನು ಹೊರಗೆ ತಳ್ಳುವ ಇಂಥದ್ದೊಂದು ಸುಂದರವಾದ ಯಾಂತ್ರಿಕ ಪ್ರವೃತ್ತಿಯನ್ನು ದೇಹದ ಒಳಗೆ ನಾನು ಒಂದು ಹೇಳ್ತಾ ಇದ್ದೇನೆ, ಇಂಥ 100 ಕೆಲಸಗಳು ಈ ದೇಹದ ಒಳಗಾಗುತ್ತೆ. ಆಯಾ ಇಂದ್ರಿಯಗಳು ಕೈ ಕೊಟ್ಟಾಗ ಗೊತ್ತಾಗುತ್ತೆ ಅದು ಎಷ್ಟು ಮುಖ್ಯವಾದದ್ದು ಅಂತ. ಯಾವ ಒಂದು ಇಂದ್ರಿಯವನ್ನು ನಾವು ವೇಸ್ಟು ಅಂತ ಹೇಳುವಾಗಿಲ್ಲ. ಹಲ್ನೋ ಬಂದಾಗ ಅಯ್ಯೋ ಹಲ್ನೋ ಒಂದು ಬೇಡ, ಬೇರೆ ಏನಾದರೂ ಸಹಿಸ್ಕೊಳ್ತೀವಿ ಅಂತೀವಿ. ಕಣ್ಣೋ ಬಂದರೆ ಅಯ್ಯೋ ಏನು ಮಾಡಲಿಕ್ಕಾಗೋದಿಲ್ಲ, ಕಣ್ಣು ಒಂದು ಬೇಡ, ಮತ್ತೇನು? ಕಿವಿನೋ ಬಂದರೆ ಅದು ದೇವರೇ ಗತಿ, ರಾತ್ರಿಡೀ ನಿದ್ದೆ ಬರುವುದಿಲ್ಲ, ಒಳಗಿನಿಂದ ಎದೆ ತನಕ ಸೂಜಿ ಚುಚ್ಚಿದ ಹಾಗೆ ನೋವಾಗ್ತಾ ಇರುತ್ತೆ, ಸಾಧ್ಯವೇ ಇಲ್ಲ ಅಂತ. ಪ್ರತಿಯೊಂದು ಇಂದ್ರಿಯವು ಕೂಡ ಅದರ ವ್ಯವಸ್ಥೆಯಿಂದ ಅದು ಸ್ವಲ್ಪ ಹೊರತಾಗಿ ಏನೋ ಡಿಸ್ಟರ್ಬ್ ಆದರೆ ನಮಗೆ ಇಡೀ ದಿವಸ
ನೆಟ್ಟಗೆ ನಿದ್ದೆ ಮಾಡಲಿಕ್ಕಾಗೋದಿಲ್ಲ. ಅಂದರೆ ಪ್ರತಿ ಇಂದ್ರಿಯವೂ ನಮಗೆ ಅಷ್ಟು ಜರೂರಾದ ಕೆಲಸವನ್ನು ಮಾಡಿ ಕೊಡ್ತಾ ಇರುತ್ತೆ. ಆ ಜರೂರಾದ ಕೆಲಸವನ್ನು ಒಳಗಿನಿಂದ ನಿಂತು ನಾವು ಕೇಳದೇ ಇದ್ದರೂ ಕೇಳಿದರೂ ಮಾಡುವಂತಹ ವ್ಯವಸ್ಥಿತವಾದ ಒಂದು ಶಕ್ತಿ ಅದು ನಮಗಿಂತ ಎತ್ತರದಲ್ಲಿದೆ ಅಂತ ಗೊತ್ತಾದಾಗ ಅದಕ್ಕೆ ನಾವು ತಲೆ ತಗ್ಗಿಸಿ ಬಾಗುವ ಧೈರ್ಯ, ಶಕ್ತಿ, ನೆನಪು ಅಥವಾ ಆ ಪ್ರಜ್ಞೆ ನಮಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಆ ಪ್ರಜ್ಞೆ ಬಂದರೆ, ಆ ಪ್ರಜ್ಞೆ ಇದ್ದರೆ ದೇವರು ನೇರವಾಗಿ ಬಂದು ನಮ್ಮ ಎದುರುಗಡೆ ನಿಂತ್ಕೊಂಡು ಕುರಿ ಮೇಯಿಸುವವನ ಹಾಗೆ ಬಂದು ನಮ್ಮನ್ನು ಅಟ್ಟಲ್ಲ ಅಥವಾ ನಿಲ್ಲಿಸಲ್ಲ. ನದೇವಾಹ ದಂಡಮಾದಾಯ ರಕ್ಷಂತಿ ಪಶುಪಾಲವತ್ ಎಂತು ರಕ್ಷಿತುಮಿಚ್ಛಂತಿ ಬುದ್ಧಿಯಾ ಸಂಯೋಜಯಂತಿ ತಮ್. ದುರುಳ ಚಟುವಟಿಕೆಯನ್ನು ಮಾಡಿಸುವ ದೈತ್ಯರೂ ಇದ್ದಾರೆ, ಸಾತ್ವಿಕ ಚಟುವಟಿಕೆಗೆ ಪ್ರೇರೇಪಿಸುವಂತಹ ದೇವತೆಗಳು ಇದ್ದಾರೆ. ನಮ್ಮ ಕರ್ಮದಲ್ಲಿ ಹೇಗೆ ಚೂರು ಆಚೆ ಈಚೆ ಒಳ್ಳೆಯ ಕರ್ಮ ಅಂತಾದಾಗ ದೈತ್ಯರಿಗೆ ಶಕ್ತಿ ಜಾಸ್ತಿ ಆಗುತ್ತೆ, ಒಳ್ಳೆಯ ಕರ್ಮ ಅಂತ ಅಂದಾಗ ದೇವತೆಗಳಿಗೆ ಶಕ್ತಿ ಜಾಸ್ತಿ ಆಗುತ್ತೆ. ಎಲ್ಲೋ ಒಳಗಿನಿಂದ ನಮಗೆ ಗೊತ್ತಿಲ್ಲದೆ ಒಂದು ನಿರಂತರ ಮಹಾಭಾರತ ನಡೀತಾ ಇದೆ. ಅಲ್ಲಿ ಒಂದು ಕಡೆಯಿಂದ ಕೌರವರು, ಒಂದು ಕಡೆಯಿಂದ ಪಾಂಡವರು ಇದ್ದೇ ಇದ್ದಾರೆ. ಅಲ್ಲಿ ಪಾಂಡವರು ಯಾಕೆ ಗೆದ್ದರು ಅಂದರೆ ಅವರು ಕೃಷ್ಣನಿಗೆ ತಮ್ಮ ಇಡೀ ಜವಾಬ್ದಾರಿ ಕೊಟ್ಟಿದ್ರು. ನಾವು ದೇವರನ್ನು ಮರ್ತಿದ್ದೀವಲ್ಲ, ಆವಾಗ ಆ ಕಾರಣಕ್ಕಾಗಿ ನಮ್ಮಲ್ಲಿ ಕೌರವರೇ ಗೆಲ್ತಾ ಇರ್ತಾರೆ. ಹೋಗೋಣವಾ ಬೇಡವಾ? ಚೆನ್ನಾಗಿದೆ ಅಂತೆ ಗೀತೆ ಬಗ್ಗೆ ತುಂಬ ಸರ್ತಿ ನಮಗೆ ಪ್ಯಾನಲ್ ಡಿಸ್ಕಷನಲ್ಲಿ ಗೀತೆಯನ್ನು ಸುಡಬೇಕು ಹಾಗೆ ಹೀಗೆ ಹೇಳುವಾಗ ಸಿಟ್ಟು ಬರುತ್ತೆ. ಆದರೆ ನಮ್ಗೆ ತಿಳ್ಕೊಳ್ಬೇಕು ಅಂತ ಆಗ ಒಂದು ಕ್ಷಣ ಅನಿಸುತ್ತೆ. ಆದರೆ ಇವತ್ತಲ್ಲಿ ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ, ಹೋಗೋಣವಾ ಅಂದರೆ 3 ಕಡೆ ಬೇರೆ ಥರದ 3 ಬೇರೆ ಬೇರೆ ದಾರಿಗಳು ಕಾಣಿಸುತ್ತೆ. ಅದು ಮಾಡಬೇಕು, ಇದು ಮಾಡಬೇಕು, ಇದಾದರೆ ಮತ್ತೆ ಯೂಟ್ಯೂಬಲ್ಲಿ ಇರುತ್ತಲ್ಲ ಆಮೇಲೆ ಕೇಳೋಣ ಅಂತ ಒಂದು ಸರ್ತಿ ಮನಸ್ಸು ಅದಕ್ಕೊಂದು ಬೇರೆದೇ ಒಂದು ಹೊಸ ದಾರಿಯನ್ನು ಹಾಕ್ಕೊಡುತ್ತೆ. 100 ಕಾರಣಗಳು ಏನು ಬರುತ್ತೆ, ಅದು ಯಾವುದು ಬೇಡ 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 ಅಂತ ಹೇಳಲಿಕ್ಕಿರುತ್ತೆ. ಬೇಕು ಅಂತ ಹೇಳಿಕ್ಕೆ ಒಂದು 4 ಕಾರಣ 5 ಕಾರಣವೂ ಸಿಗುತ್ತೆ. ಒಳ್ಳೆಯದಕ್ಕೆ ಕಾರಣಗಳು ಬಹಳ ಕಮ್ಮಿ, ಬೇಡದ್ದಕ್ಕೆ ಕಾರಣಗಳು 100. ಅದೇ ಕೌರವರು, ಅದೇ ಒಂದು ಕಡೆಯಿಂದ ಕೌರವರು, ಒಂದು ಕಡೆಯಿಂದ ಪಾಂಡವರು. ಅಲ್ಲಿ ಪಾಂಡವರಿಗೆ ಜಯ ಸಿಗಲಿಕ್ಕೆ ಕಾರಣ ವಿವೇಕ ರೂಪದಲ್ಲಿ ಭಗವಂತ ಅವರ ಜೊತೆಗೆ ನೆಲೆಸಿದ್ದ. ನಾವು ವಿವೇಕದಿಂದ ವರ್ತಿಸದೇ ಇದ್ದದ್ರಿಂದ ನಮ್ಮ ಬೇರೆ ಥರದ ಮನಸ್ಸಿಗೆ ಒದಗಿದ ಬೇರೆ ಬೇರೆ ಚಟುವಟಿಕೆ ಇದೇ ಪ್ರಧಾನ. ಪ್ರಯಾರಿಟಿ ಅಂತ ಒಂದಿರುತ್ತಲ್ಲ, ಅದು ಎಲ್ಲಿ ಕೊಡಬೇಕು ಅಂತ ನಾವು ಕನ್ಫ್ಯೂಷನ್ ಆಗೋದು ಯಾವಾಗಲೂ. ನಮ್ಮ ಕನ್ಫ್ಯೂಷನ್ನು ಪ್ರಯಾರಿಟಿ ಕೊಡಬೇಕಾದಾಗಲೂ ಕೂಡ ಶಾಶ್ವತವಲ್ಲದ್ದಕ್ಕೆ ನಾವು ಕೊಟ್ಟು ಬಿಟ್ಟರೆ ಅದು ಕೌರವರಾಗಿಬಿಡ್ತಾರೆ, ಶಾಶ್ವತವಾದದ್ದಕ್ಕೆ ನಾವು ಕೊಡಲಿಕ್ಕೆ ಪ್ರಯತ್ನ ಪಟ್ಟರೆ ಅದು ಪಾಂಡವರಾಗಿ ಬಿಡುತ್ತೆ. ಹಾಗಾಗಿ ಕೌರವರು ಪಾಂಡವರು ಅಂದರೆ ಮತ್ತೇನಲ್ಲ, ಯಾವುದು ದೈವಿ ಸಂಪತ್ತೋ ಅದು ಪಾಂಡವರು, ಯಾವುದು ಆಸುರಿ ಸಂಪತ್ತೋ ಅದು ಕೌರವರು. ಹಾಗಾಗಿ ಒಂದು ರೀತಿಯ ಲೋಕದಲ್ಲಿ ಹಲವಾರು ಜನಕ್ಕೆ ತೊಂದರೆ ಆಗುವ ಹಾಗೆ ಅಥವಾ ನಮ್ಮ ವೈಯಕ್ತಿಕವಾದ ಸುಖ ಮಾತ್ರ ಅದರ ಫಲವಾಗಿರುವಂತಹ ರೀತಿಯ ಪ್ರವೃತ್ತಿ ಏನಿದೆ ಅದು ಆಸುರಿ ಪ್ರವೃತ್ತಿ. ನನಗೇನಾದರೂ ತೊಂದರೆ ಇಲ್ಲ, ಅವರಿಗೆ ಉಪಯೋಗ ಆಗುತ್ತಾ, ತೊಂದರೆ ಇಲ್ಲ, ಭಗವಂತನಿಗೆ ಪ್ರೀತಿ ಆಗುತ್ತಾ, ಆ ಕೆಲಸವನ್ನು ನಾನು ಮಾಡ್ತೇನೆ ಅಂತ ನಮ್ಮ ಮನಸ್ಸು ಬೇಡದ್ದನ್ನು ಬದಿಗಿಟ್ಟು ಇದರ ಪ್ರವೃತ್ತಿಯಲ್ಲಿ ಹೆಚ್ಚು ತೊಡಗುತ್ತೆ ಅಂತಂದಾಗ ಎಲ್ಲೋ ಸ್ವಲ್ಪ ದೈವಿ ಸಂಪತ್ತು ಕೆಲಸ ಮಾಡ್ತಾ ಇದೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಯಜ್ಞದ ಸ್ವರೂಪದಲ್ಲಿ ಪ್ರತಿಯೊಂದು ಚಟುವಟಿಕೆಯನ್ನು ಚಿಂತಿಸಿದಾಗ ಅದು ಬಹಳ ಪವಿತ್ರವಾದ ಕಾರ್ಯ ಆಗುತ್ತೆ. ಅಶ್ವಮೇಧ ಯಾಗ ಮಾಡಿದರೆ ಮಾತ್ರ ಯಜ್ಞದ ಫಲ ಅಲ್ಲ, ನಾವು ನೋಡುವ, ತಿನ್ನುವ, ಕೇಳುವ, ಉಣ್ಣುವ ಪ್ರತಿಯೊಂದು ಕೆಲಸವೂ ಅಶ್ವಮೇಧ ಆಗುತ್ತೆ. ಯಾವಾಗ ಅಂದರೆ ಅದನ್ನೊಂದು ಯಜ್ಞ ಅಂತ ಕಲ್ಪಿಸಿ ಅಲ್ಲಿ ಭಗವಂತನೇ ಯಜ್ಞದಲ್ಲಿ ಅಗ್ನಿಯಾಗಿ ನೆಲೆಸಿ ನಮ್ಮ ಪದಾರ್ಥವನ್ನು ಹೊಟ್ಟೆಗೆ ಹಾಕ್ಕೊಳ್ಳುವಾಗ ಹೊಟ್ಟೆಯಲ್ಲಿದ್ದು ಸ್ವೀಕರಿಸ್ತಾನೆ, ಕಿವಿಗೆ ಹಾಕ್ಕೊಳ್ಳುವಾಗ ಕಿವಿಯಲ್ಲಿದ್ದು ಸ್ವೀಕರಿಸ್ತಾನೆ, ಮನಸ್ಸಲ್ಲಿ ಇಟ್ಕೊಳ್ಳುವಾಗ ಮನಸ್ಸಲ್ಲಿದ್ದು ಸ್ವೀಕರಿಸ್ತಾನೆ, ಇನ್ನೊಬ್ಬರಿಗೆ ಯಾರಿಗೂ ಕೈಗೆ ನಾವು ನೀಡಿ ಅವನಿಗೆ ಸಹಾಯ ಅಂತ ಕೈ ಕೊಡುವಾಗ ಅವನ ಕೈಯಲ್ಲಿದ್ದು ಅಗ್ನಿಯಾಗಿ ಸ್ವೀಕರಿಸ್ತಾನೆ, ಇನ್ನೊಬ್ಬನ ಹೊಟ್ಟೆಗೆ ಹಾಕಿ ಅವನಿಗೆ ಸಮಾಧಾನ ಪಡಿಸುವುದಾದರೆ ಅವನ ಹೊಟ್ಟೆಯಲ್ಲಿದ್ದು ಸ್ವೀಕರಿಸ್ತಾನೆ. ಎಲ್ಲ ಕಡೆಗೆ ಸ್ವೀಕರಿಸುವನು ಅವನೇ. ಎಲ್ಲವೂ ಯಜ್ಞವೇ. ನೋಡುವುದು, ಕೇಳುವುದು, ತಿನ್ನುವುದು, ಉಣ್ಣುವುದು ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್. ಇದೇ ಮಾತನ್ನು ಕೃಷ್ಣ ಅಷ್ಟು ಬಿಡಿಸಿ ಬಿಡಿಸಿ ಕರ್ಮಗಳ ಪ್ರತಿಯೊಂದು ಭಾವವನ್ನು ಎತ್ತಿ ಹೇಳಿದ. ಅಂದರೆ ಯಜ್ಞವಲ್ಲದ ಕರ್ಮ ಇಲ್ಲ. ಹೊಟ್ಟೆಪಾಡಿಗಾದರೂ ಮಾಡುವ ಕೆಲಸವನ್ನು ಯಜ್ಞ ಅಂತ ಮಾಡಲಿಕ್ಕೆ ಬರಲಿಲ್ಲ ಅಂದರೂ ನಮ್ಮ ಬದುಕಿಗಾಗಿ ಅನಿವಾರ್ಯವಾಗಿ ನಡೆಸುವ ಕರ್ಮವನ್ನೂ ಕೂಡ ನಾವು ಯಜ್ಞವಾಗಿ ಚಿಂತಿಸಿದರೆ ಅದರಿಂದ ಯಜ್ಞಶಿಷ್ಟ, ಯಜ್ಞದಲ್ಲಿ ಉಳಿದ ಪದಾರ್ಥವನ್ನು, ಉಳಿದದ್ದು ಅಂದರೆ ಏನು, ದೇವರು ತಗೊಳ್ಳೋದೇ ಇಲ್ಲ. ನಾವು ನೈವೇದ್ಯ ಇಟ್ಟದನ್ನು ಒಂದು ಹೋಳು ಅವನು ತಗೊಳ್ಳೋದಾಗಿದ್ದರೆ ನಾವು ನಾಳೆಯಿಂದ ನೈವೇದ್ಯ ಇಡ್ತಿದ್ವಾ? ಇಲ್ಲ. ಆದರೆ ದೇವರು ಎಷ್ಟು ನಮ್ಮ ಮೇಲೆ ಕರುಣಾಳು ಅಂದರೆ ದೃಷ್ಟೇವ ಸ್ವೀಕರೋಮ್ಯಹಂ. ನಿನ್ನದು ಅಂತ ನಿನಗೆ ಎಚ್ಚರ ಬಂತ ಅದೇ ನಿವೇದನೆ. ಸುಮ್ಮನೆ ನೈವೇದ್ಯ ಅಂತಂದರೆ ದೊಡ್ಡ ಪಾತ್ರೆಯಲ್ಲಿಟ್ಟು ದೊಡ್ಡ ದೊಡ್ಡ ಮುದ್ರೆಗಳನ್ನೆಲ್ಲ ತೋರಿಸಿ ಒಂದಿಷ್ಟು ತುಳಸಿ ಹಾಕಿ ಏನೇನೋ ಆ್ಯಕ್ಷನ್ ಮಾಡಿದರೆ ಮಾತ್ರ ಮುದ್ರೆ ಅದು ನೈವೇದ್ಯ ಅಲ್ಲ. ನೈವೇದ್ಯದ ಕಲ್ಪನೆ ಏನು, ಅದೆಲ್ಲ ಮಾಡಬೇಕು. ನಾನು ಅದನ್ನು ಮಾಡೋದನ್ನು ತಪ್ಪು ಅಂತ ಹೇಳಿಲ್ಲ. ಅದೆಲ್ಲ ಮಾಡುವುದರ ತಾತ್ಪರ್ಯ ಏನು ಅಂದರೆ ಇದು ನಿನ್ನದೇ ದೇವರೇ, ಇದನ್ನು ನಿನಗೇ ಕೊಡ್ತಾ ಇದ್ದೇನೆ, ನಿನ್ನ ಪ್ರಸಾದವಾಗಿ ನಾನು ಇದನ್ನು ಬಳಸ್ಕೊಳ್ತೇನೆ ಅಂತ ಮನಸ್ಸಿಗೆ ನಾವು ದೃಢವಾಗಿ ಹೇಳ್ಕೊಳ್ಳೋದು. ಒಂದು ಕೆಲಸದಲ್ಲ, ಎಲ್ಲ ಕೆಲಸದಲ್ಲೂ ಕೂಡ, ಎಲ್ಲ ಕಾರ್ಯದಲ್ಲೂ ಕೂಡ ನಾನು ಈ ಕಾರ್ಯ ಮಾಡಲಿ ಮುಗಿಸ್ಲಿಕ್ಕಾಗಿದ್ದು ನಿನ್ನ
ಒಳಗಿನ ಪ್ರೇರಣಾ ಶಕ್ತಿಯಿಂದ ಅಂತನ್ನುವ ಎಚ್ಚರ ಬಂದರೆ ಅದೆಲ್ಲವೂ ನೈವೇದ್ಯವೇ. ನಿವೇದನೆ ಅಂದರೆ ಏನರ್ಥ? ನಿತರಾಂ ವೇದನೆ. ವೇದನೆ ಅಂದರೆ ಕನ್ನಡದ ವೇದನೆ ಅಲ್ಲ, ಸಂಸ್ಕೃತದಲ್ಲಿ ವೇದನ ಅಂದರೆ ತಿಳಿವು. ನಿತರಾಂ ತಿಳಿವು, ಇದು ನಿನ್ನದು, ಇದು ನಿನ್ನದು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ತೇನ ತ್ಯಕ್ತೇನ ಭುಂಜೀಥಾಹ ಮಾ ಗೃಧಃ ಕಸ್ಯ ಸ್ವಿಧನಂ. ನನ್ನದು ಅಂತ ನಾನು ಯಾವಾಗ ಒಂದು ವಸ್ತುವನ್ನು ಅಪೇಕ್ಷಿಸಿದ್ನೋ ದೇವರ ಸಂಪತ್ತನ್ನು ನಾನು ಕದ್ದೆ ಅಂತ ಅರ್ಥ. ಯಾಕೆಂದರೆ ನಾನು ಅದನ್ನು ಸೃಷ್ಟಿ ಮಾಡಿದ್ದಲ್ಲ, ಅದಕ್ಕೆ ಆಕಾರ ಕೊಟ್ಟವನೂ ಅಲ್ಲ, ಅದಕ್ಕೆ ಬಣ್ಣ ಇಟ್ಟವನೂ ಅಲ್ಲ, ಅದರ ಮೇಲೆ ಬೆಳಕು ಬೀಳಿಸಿದವನೂ ಅಲ್ಲ. ಆದರೆ ನಾನು ನನ್ನದು ಅಂತ ಅದನ್ನು ಹೇಗೆ ಅದನ್ನು ನನಗೆ ಅಂತ ತಗೊಳ್ತಾ ಇದ್ದೇನೆ? ನಮಗೆ RTCL ಬಂದಿದೆ ಅನ್ನೋದು ಒಂದೇ ತಲೆಯಲ್ಲಿ ಇಟ್ಕೊಂಡಿದ್ರೆ ನಾವು ಹುಟ್ಟುವ ಮುನ್ನ RTCಗಿಂತ ಮುಂಚೆಯೂ ಆ ಭೂಮಿ ಇತ್ತಲ್ವಾ? ಈಗ ಸರ್ಕಾರ ಬಂದ ಮೇಲೆ ಅದಿದೆ. ಅದಕ್ಕಿಂತ ಮುಂಚೆಯೂ ದೇವಸ್ಥಾನಕ್ಕೆ ಕೋಟ್ಯಂತರ ದೊಡ್ಡ ದೊಡ್ಡ ಪ್ರಮಾಣದ ಭೂಮಿಗಳೆಲ್ಲ ಇದ್ದದ್ದನ್ನು ಗುಳುಮಂತ ನುಂಗಿದ ಮೇಲೆ ಅದು ನಮ್ದು ಆಸ್ತಿ ಅಂತ ಹೇಳ್ಕೊಂಡು ತಿರುಗೋರಿಗೆ ಅದಕ್ಕಿಂತ ಮುಂಚೆ ಯಾರ ಗತಿ? ಅದಕ್ಕೆ ಆ ಬಲಿಗೆ ಇದೇ ಸಮಸ್ಯೆ ಆಗಿದ್ದು. ಕೊಡ್ತೇನೆ ಅಂತ ಹೊರಟ, ನಾನು ಪಡೆಯುವ ಮುನ್ನವೂ ಆ ಭೂಮಿ ಇತ್ತಲ್ಲ, ಯಾರೋದು ಅಧೀನದಲ್ಲಿ ಯಾರೋ ನೋಡ್ಕೊಳ್ತಾ ಯಾರೋ ವ್ಯವಸ್ಥೆ ಮಾಡ್ತಾ ಇದ್ರಲ್ವ. ಹಾಗಾದರೆ ನನ್ನದು ದಾನ ಅಂದರೆ ಏನು? ನನ್ನದಾಗಿದ್ದನ್ನು ನಾನು ಕೊಡಬೇಕು. ದೇವರಿಗೆ ಕೊಡೋದು ಸಮಸ್ಯೆ, ದಾನ ಬೇರೆಯವ್ರಿಗೆ ಕೊಡ್ಬೋದು. ಯಾಕೆಂದರೆ ಅದು ದೇವರದ್ದು. ಈಗ ಬಳುವಳಿಯಿಂದ ನನ್ನ ಕೈಯಲ್ಲಿದೆ, ನನ್ನ ಹೆಸರಲ್ಲಿದೆ, ಅದರಿಂದಾಗಿ ನನ್ನ ಸಂಪತ್ತನ್ನು ನಾನು ಇನ್ನೊಬ್ಬನಿಗೆ ಇದು ನನ್ನದಲ್ಲ. ಸ್ವಾಹ ಅಂದರೆ ಅದೇ ಅಲ್ವಾ, ಸ್ವತ್ವಹಾನ. ಅದನ್ನೇ ಬಿಡಿಸಿ ಬಿಡಿಸಿ ಅದೊಂದು ಮಂತ್ರ, ಇದನ್ನ ಮಮ. ಕೆಲವೊಮ್ಮೆ ಸ್ವಾಹ ಹೇಳಿದ ಮೇಲೆ ಇದನ್ನ ಮಮ ಹೇಳಬಾರ್ದು ಅಂತ ಕೆಲವರದೊಂದು ವಾದ. ಭಾರತ ಸ್ಪಷ್ಟವಾಗಿ ಹೇಳುತ್ತೆ ಇದನ್ನ ಮಮ ಅನ್ನೋದೊಂದು ದೊಡ್ಡ ಧ್ಯೇಯವಾಕ್ಯ ಅಂತ. ಎಷ್ಟು ಸರ್ತಿ ನೀವು ಅದನ್ನು ಹೇಳ್ಕೊಂಡು ತಿರುಗ್ತಿರೋ ಅಷ್ಟು ಸರ್ತಿ ನಮಗೆ ಅದರ ಫಲವಾಗಿ ಭಗವಂತ ಮೆಚ್ಚುತ್ತಾನೆ ಅಂತ. ಮಮ ಅನ್ನೋದು ರೋಗ, ನಮಮ ಅನ್ನೋದು ಅವನಿಗೆ ಆರೋಗ್ಯ ಅಂತ ಈ ಮಾತು ಹೇಳುವಂಥದ್ದು. ಹಾಗಾಗಿ ಇದಂ ನಮಮ ಅಂತಂದರೆ ಇದು ನನ್ನದಲ್ಲ ಅನ್ನೋ ಎಚ್ಚರಿಕೆ. ಬಲಿಗೆ ಯೋಚನೆ ಬಂತು, ನನ್ನದಲ್ಲ ಅಂತ ಹೇಳಬೇಕಾದ್ರೆ ಮೊದಲು ನನ್ನದಾಗಬೇಕಲ್ವ. ನಾನು ಹುಟ್ಟುವ ಮುನ್ನವೂ ನಾನು ವ್ಯವಸ್ಥೆ ಮಾಡುವ ದೇವರಿಗೆ ಇದೆಲ್ಲವೂ ಮೊದಲಿನಿಂದಲೇ ಅವನದ್ದೇ ಸೊತ್ತಾದನಾಗಿ ಎಲ್ಲ ಕಡೆ ಅವನಿಗೆ ದೇವರು ಕಂಡ್ರು. ಬರೀ ಯೋಚನೆ ಅಲ್ಲ, ಅವನಿಗೆ ದೇವರು ಕಂಡ್ರು. ಕಂಡ ಮೇಲೆ ಅಲ್ಲಿ ಅವನದ್ದನ್ನೇ ಅವನಿಗೆ ಹೇಗೆ ತೆಕ್ಕೊಡೋದು? ನಮಗೆ ಈಗ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ನಾವು ಅದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಹಾಗೇನೆ, ಯಾವುದು ಹೊಸ್ತು ದೇವರಿಗೆ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅವನಿಗದು ಸ್ಪಷ್ಟವಾಗಿ ಖಂಡಿತ. ಆದ್ದರಿಂದ ಅವನು ಯೋಚನೆ ಮಾಡಿದ್ದಿಷ್ಟೇ. ನೋಡಿ, ಅವನು ಯೋಚನೆ ಮಾಡಿದ್ದು ಇದಂ ನಮಮ, ಅವನಿಗೆ ಹೇಗೆ ಕೊಡೋದು ಅಂತ ಯೋಚನೆ ಬಂತು ಅವನಿಗೆ. ದೇವರು ಹೇಳಿದ ಇದನ್ನಮಮ ಅಂತ ಬಂತಲ್ಲ, ಕೊಟ್ಟಾಯಿತು ಅಂದ. ಒಂದೇದ್ದು ಬಂತು, ಭೂಮಿಯನ್ನೆಲ್ಲ ಯೋಚನೆ ಮಾಡಿದ, ಇದು ನನ್ನದಲ್ಲ, ಇದು ನಿನ್ನದೇ ಸ್ವರೂಪದ ಭಾವವನ್ನು ಜಗದ ಅಗಲದಲ್ಲಿ ನಾನು ವ್ಯಾಪಿಸಿ ಕಾಣ್ತಾ ಇದ್ದೇನೆ ಅಂತ ಅವನಿಗೆ ಗೊತ್ತಾಯ್ತಲ್ವ. ದೇವರು ಹೇಳಿದ ನಿನಗೆ ನಿನ್ನದಲ್ಲ ಅಂತ ಗೊತ್ತಾದರೆ ಅದೇ ಒಂದು ಹೆಜ್ಜೆ. ಹಾಗಾದರೆ ಗೆದ್ದದ್ದನ್ನು ಕೊಡೋಣ. ಮೇಲಿನ ಲೋಕಗಳೆಲ್ಲ ನೆನಪಾದವು. ಅದನ್ನು ಗೆಲ್ಲುವ ಯೋಚನೆ ಮಾಡುವಾಗ ಹಾಗೆಯೇ ಮತ್ತೆ ತಲೆಗೆ ಇದೇ ಪ್ರಶ್ನೆ ಬಂತು. ಅಲ್ಲೂ ಕೂಡ ವ್ಯಾಪ್ತವಾದ ಭಗವಂತನ ಅತ್ಯತಿಷ್ಠ ದಶಾಂಗುಲಂ, ಅವನು ವ್ಯಾಪಿಸಿ ನಿಂತವನು. ತ್ರಿಪಾದಸ್ಯ ಅಮೃತಂ ದಿವಿ, ಅದು ವ್ಯಾಪಿಸಿ ನಿಂತ 3 ಹೆಜ್ಜೆಗಳ ಅಲ್ಲೇ ಇದೆ. ಅವನದ್ದೇ ಇದು, ಅವನದ್ದಲ್ಲದನ್ನು ನಾನು ಕೊಡಬೇಕು ಅಂತ ಯೋಚನೆ ಮಾಡಿದರೆ ಹಾಗೆ ಯಾವುದು ಇಲ್ಲ ವಸ್ತು. ಇದೂ ನನ್ನದಲ್ವಲ್ಲ. ದೇವರು ಹೇಳಿದ ಗೊತ್ತಾಯ್ತಲ್ವ, ಕೊಟ್ಟಾಯ್ತು, ಬಂತು, ನನಗೆ ಬಂತದು. ಹಾಗಾದರೆ 3 ಹೆಜ್ಜೆ ಕೊಡ್ತೇನೆ ಅಂತ ಹೇಳಿದ್ದೇನೆ. ಈಗ ಇನ್ನೊಂದು ಹೆಜ್ಜೆ ಎಲ್ಲಿಂದ ಕೊಡೋದು? ಕೊನೆಗೆ ಅವನು ಯೋಚನೆ ಆಗದಿಂದ ನಾನು ಕೊಡ್ತೇನೆ ಅಂತ ನಾನೇ ನನ್ನವನಲ್ಲ, ನಾನು ಅವನವನೇ. ನಿನ್ನವ ಶ್ರೀನಿವಾಸ ಅಂದರೆ ಏನರ್ಥ? ನಾನು ನಿನಗೆ ಸಂಬಂಧಪಟ್ಟವನು ಅಂತ ಯಾವಾಗ ಅವನಿಗೆ ಒಳಗಿನಿಂದ ಆತ್ಮ ನಿವೇದನೆ ಆಯಿತೋ ಅದು 3ನೇ ಹೆಜ್ಜೆ ಆಯಿತು. ಆಯಿತು, ತಗೋ, 3 ಹೆಜ್ಜೆ ಬಂತು. ನೀನು ಮಾತು ಚೆಲ್ಲಿಲ್ಲ, ಮಾತು ತಪ್ಪಲಿಲ್ಲ ಅಂತ ದೇವರು ಪ್ರೀತಿಯಿಂದ ಅವನನ್ನು ತನ್ನ ಒಂದು ಬಾಗಿಲು ಕಾಯುವ ನೆಪದಲ್ಲಿ ಅವನಿಗೆ ಒಂದು ಲೋಕದಲ್ಲಿ ವ್ಯವಸ್ಥೆ ಮಾಡಿದ. ನಿಗ್ರಹಿಸಿದ್ದು ಕೇವಲ ಅವರು ದುಷ್ಟರನ್ನು. ಅವನ ಆ ತಪ್ಪನ್ನು ಬಹಳ ಬೇಗನೆ ಬಲಿ ಇಂದ್ರನ ಸ್ಥಾನವನ್ನು ಕಸಿದುಕೊಳ್ಳುವ ಪ್ರಯತ್ನಕ್ಕೆ ಶಿಕ್ಷೆ ಕೊಟ್ಟದ್ದು ಹೊರತು ಅವನನ್ನು ಕೊಲ್ಲಿಲ್ಲ ಅಥವಾ ಅವನನ್ನು ಮತ್ತೆ ಯಾವತ್ತೂ ಕೂಡ ಅವನನ್ನು ದ್ವೇಷಿಸಲಿಲ್ಲ. ದೇವರು ತಪ್ಪು ಅಂತ ಆಗ ಇದ್ದಿದ್ದನ್ನು ತಿದ್ದಿದ, ಸರಿ, ಒಳಗೆ ಕರ್ಕೊಂಡು ಅವನಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿದ. ಹಾಗಾಗಿ ಭಗವಂತನಿಗೆ ನಾವು ಕೊಡಬೇಕಾದ ಸಂಗತಿಯನ್ನು ಇಷ್ಟೇ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಅದೇ ನಿವೇದನೆ. ನಿನ್ನ ವಸ್ತುವನ್ನು ನಿನಗೆ ಕೊಡ್ತಾ ಇದ್ದೇನೆ. ಗಿಡದಲ್ಲಿ ಹೂ ಬಿಟ್ಟಿದೆ, ನಾನು ನೆಟ್ಟ ಗಿಡ, ಒಳಗೆ ಹೋಗಿ ಹಣ್ಣು ಮಾಡಿದ್ದು ನಾನು. ಅದರ ಮಣ್ಣನ್ನು, ಅದರ ನೀರನ್ನು, ಅದರ ಗಾಳಿಯನ್ನು, ಅದರ ಬೆಳಕನ್ನು ಒಳಗೆ ಹೇಗೆ ಪರ್ಮಿಟೇಷನ್ ಕಾಂಬಿನೇಷನ್ ಆಗಿ ಅದು ಹಣ್ಣಾಗಬೇಕು ಅಂತ ವ್ಯವಸ್ಥೆ ಮಾಡುವುದರಲ್ಲಿ 1% ಆದರೂ ನಮಗೆ ಜವಾಬ್ದಾರಿ ಇದೆಯಾ? ನೀರು ಹಾಕ್ತೇವೆ ಅಂತ ಅನ್ನೋದೊಂದು ಜವಾಬ್ದಾರಿ. ಅದು ನೀರು ಹಾಕೋದಷ್ಟೇ ಕೆಲಸ, ಬೇರಿಗೆ ಹಾಕಬೇಕು. ಅದು ಕೂಡ ಮೇಲೆ ಸ್ಪ್ರಿಂಕಲ್ ಮಾಡಿ ಗಿಡ ಚೆನ್ನಾಗಿರಲಿ ಅಂದರೆ 4ನೇ ದಿವಸಕ್ಕೆ ಒಣಗೋಗುತ್ತೆ. ಬೇರಿಗೆ ಹಾಕಿದಾಗ ಅವನಿಗೆ ಅರ್ಥ ಆಗುತ್ತೆ ಇದರಲ್ಲೊಂದು ಹೂ ಹಣ್ಣು ಬಂದದ್ದು. ಅದನ್ನು ಆ ಗಿಡವೇ ತನ್ನ ಒಳಗಿನ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸಿಕೊಟ್ಟಂತಹ ಸೊತ್ತನ್ನು ಭಗವಂತನಿಗೆ ನಿವೇದಿಸಬೇಕಾದದ್ದು ಅವನದ್ದೇ. ನನ್ನದು ಅಂತ ನಿವೇದಿಸಲಿಕ್ಕೆ ಯಾವುದೂ ಇಲ್ಲ. ಯಾಕೆಂದರೆ ನಾವು ಇನ್ನೊಬ್ಬರನ್ನದನ್ನು ತೆಗೆದು ದಾನ ಮಾಡೋದಕ್ಕೆ ಯಾವ ಅರ್ಥವೂ ಇಲ್ಲ.
ಅದು ಅತ್ತೆ ಸೊತ್ತನ್ನು ಅಳಿಯ ದಾನ ಮಾಡ್ದ ಅಂತ ಹೇಳಿದ ಹಾಗೆ ನಾವು ದಾನ ಮಾಡುವುದನ್ನು ಬಹಳ ನೋಡಿ, ದಾನ ಅಂತ ಪ್ರಶ್ನೆ ಬಂದಾಗ ಉಪಕಾರವೂ ಅಷ್ಟೇ ಆಗುತ್ತೆ. ಎಲ್ಲ ಟ್ಯಾಕ್ಸ್ ನಮ್ಮದೇ. ಒಂದು ಬಸ್ ನಿಲ್ದಾಣ ಕಟ್ಟಿಸಿ ಅದರಲ್ಲಿ ಯಾರದ್ದು ಒಬ್ಬನದ್ದು ಹೆಸರು ಶಾಸಕನದ್ದು, ಅದು ಅವನದ್ದಲ್ಲ, ಅದು ದುಡ್ಡು ತಂದು ಕೊಡಿಸಿದೋ ಅದ್ರ ಮೇಲೆ ಒಂದು 10 ಫ್ಲೆಕ್ಸ್ಗಳು, ಈ ದಾರಿಗೆ ಇಷ್ಟು ದುಡ್ಡನ್ನು ತರಿಸಿಕೊಟ್ಟಂಥ ಇವರಿಗೆ 100 ಮಡಿ ನಮಸ್ಕಾರಗಳು. ಎಲ್ಲಿದ್ದು ದುಡ್ಡದು? ನೀವು ಪ್ರತಿ ದಿವಸ ಕೊಂಡುಕೊಳ್ಳುವ ಪ್ರತಿಯೊಂದು ವಸ್ತುವಿನ ಮೇಲೆ ಇರುವ ಟ್ಯಾಕ್ಸನ್ನು ಸಂಗ್ರಹಿಸಿದ್ದನ್ನು ತರಿಸಿದ್ದಷ್ಟೇ, ಕೊಟ್ಟದ್ದಲ್ಲ. ಅಲ್ಲಿ ಇದ್ದದ್ದನ್ನು ಇಲ್ಲಿಗೆ ತರಿಸಿದ್ದು. ಇಷ್ಟಕ್ಕೇ ನಾವು ಅವನಿಗೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ ದೇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ನಾವು? ನಮ್ಮದು ಅಂತಲೂ ಗೊತ್ತಿರೋದಿಲ್ಲ ನಮಗೆ, ಇದು ನಮ್ಮ ಪಾಲಿಗೆ ಬರಬೇಕಾದದ್ದನ್ನು ಗೊತ್ತಿರೋದಿಲ್ಲ. ಆದರೂ ನಮಗೆ ಕಾಲಕ್ಕೆ ಬೇಕಿರುವ ಹೊಟ್ಟೆಪಾಡಿಗೆ, ಬಟ್ಟೆಪಾಡಿಗೆ ಅಥವಾ 100 ಥರದ ನಮ್ಮ ಜೀವನದ ಅನೇಕ ಅಗತ್ಯಗಳಿಗೆ ಭಗವಂತ ತಕ್ಷಣವೇ ನೆರವಾಗಿ ಬರ್ತಾನೆ. ಎಷ್ಟೋ ಸರ್ತಿ ನಮಗೆ ಅದಿಲ್ಲ ಇದಿಲ್ಲ ಅಂತ ಯೋಚನೆ ಮಾಡ್ತೇವೆ. ಇರುವುದು ಎಷ್ಟಿದೆ ಅಂತ ಯೋಚಿಸಿದರೆ ಇಲ್ಲದೆ ಇರೋದು ಬಹಳ ಕಮ್ಮಿ. ಕಾಲಿಲ್ಲದವನನ್ನು ನೋಡಿದರೆ ಗೊತ್ತಾಗುತ್ತೆ ನಮಗೆ ಚಪ್ಪಲಿ ಇಲ್ಲ ಅನ್ನೋ ದೊಡ್ಡ ವಿಷಯ ಅಲ್ಲ ಅಂತ. ಕಣ್ಣಿಲ್ಲದವನಿಗೆ ನೋಡಿದರೆ ಗೊತ್ತಾಗುತ್ತೆ ನನಗೆ ಅತ್ತ ಕನ್ನಡಕ ಇಲ್ಲ, ಇದು ಬೇಕಿತ್ತು ಅಂತ ಯೋಚನೆ ಬರಲ್ಲ. ನಮಗೆ ದೇವರು ಕೊಟ್ಟದ್ದು 100, ಅದರಲ್ಲಿ ನಾವು ಯೋಚನೆ ಮಾಡಲಿಕ್ಕೇ ಇಲ್ಲ. ಹೌದು, ನಮ್ಮ ಆಸೆಗಳು ಬೆಳೀತಾ ಇರುತ್ತೆ, ಇದು ಬೇಕು ಅದು ಬೇಕು ಅಂತ ಆಸೆ ಬರೋದು ತಪ್ಪಲ್ಲ. ಆದರೆ ಕೊಟ್ಟೇ ಇಲ್ಲ, ನನಗೇನೂ ಸಹಾಯನ ಮಾಡಿಲ್ಲ, ನಾನು ಇಷ್ಟೆಲ್ಲ ಜಪ ಮಾಡ್ತೇನೆ, ನಾನು ಇಷ್ಟೆಲ್ಲ ಪೂಜೆ ಮಾಡ್ತೇನೆ, ಇಷ್ಟೆಲ್ಲ ಸೇವೆ ಮಾಡ್ತೀನಿ, ಇಷ್ಟೆಲ್ಲ ನಾನು ಉತ್ಸವಗಳನ್ನು ಕೊಡ್ತೇನೆ, ಅನ್ನದಾನ ಮಾಡ್ತೇನೆ, ನನಗೆ ದೇವರು ಏನೂ ಮಾಡಲಿಲ್ಲ ಅಂತ ಹೇಳುವವನಿಗೆ ನಾಲಿಗೆ ಆದರೂ ಅವನು ಕೊಟ್ಟದ್ದೇ ಅಲ್ವಾ ಏನು ಮಾಡಲಿಲ್ಲ ಅಂತ ಹೇಳಲಿಕ್ಕೆ. ಆ ನಾಲಿಗೆ ಇಲ್ಲದಿದ್ದರೆ ಹೇಗೆ ಹೇಳ್ತಿದ್ದ? ಅದರಿಂದಾಗಿ ನಮಗೆ ಕೊಟ್ಟದ್ದು ಬೇಕಾದಷ್ಟಿದೆ ಅಂತ ಎಚ್ಚರದಿಂದ ಅವನದ್ದೇ ಇದು ಅವನಿಗೆ ಅಂತ ಯೋಚನೆ ಮಾಡಿದರೆ ನೈವೇದ್ಯ ಆಯಿತು. ಬರೀ ಅನ್ನ ಮಾತ್ರ ನೈವೇದ್ಯ ಅಲ್ಲ, ನಮ್ಮ ಪ್ರತಿಯೊಂದು ಚಟುವಟಿಕೆಯೂ ನೈವೇದ್ಯವೇ ದೇವರಿಗೆ. ಆ ಎಚ್ಚರ ಯಾವಾಗ ಬರುತ್ತೋ ಆಗ ಅವನು ಮುಕ್ತಯೇವ ಸಹ. ಅವನಿಗೆ ಆಗ ಸಹಜವಾಗಿಯೇ ಶರೀರ ತೊರೆಯುವ ಮುನ್ನವೇ ಅವನು ಇಲ್ಲಿಯೇ ಸುಸ್ಥಿರವಾದ ಸುಖವಾದ ಬದುಕನ್ನು ನಡೆಸ್ತಾ ಇರ್ತಾನೆ. ಹಾಗಾಗಿ ಅದು ಹೇಗೆ ಗೊತ್ತಾಗುತ್ತೆ ಹೀಗಿರಬೇಕು ಅಂತ? ಅದಕ್ಕೆ ಕೃಷ್ಣನೇ ದಾರಿ ತೋರಿಸುತ್ತೆ. ಯದ್ಯದಾಚರತೆ ಶ್ರೇಷ್ಠ ತತ್ತದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ದೊಡ್ಡವರು ಹೀಗೆ ಬದುಕಿ ತೋರಿಸಿದ್ದಾರಪ್ಪ, ಅವರನ್ನು ಅನುಸರಿಸಬೇಕು. ಯಾಕೆಂದರೆ ಅವರು ಅನುಸರಿದ್ದೇ ಲೋಕದಲ್ಲಿ ಅತ್ಯಂತ ಪ್ರಮಾಣ ಅಂತ ಆಗುವಂಥದ್ದು. ಅದರಿಂದಾಗಿ ಶ್ರೇಷ್ಠರನ್ನು ಅನುಸರಿಸಿ ಮಹಾಜನಾ ಏನ ಗತಸ್ಸ ಪಂಥಾಹ, ಯಾರು ಮಹಾಜನರು ಅಂತ ಅನಿಸಿಕೊಂಡವರು. ಕೆಲವೊಂದು ಸರ್ತಿ ಎಲ್ಲದಕ್ಕೂ ನಮಗೆ ಶಾಸ್ತ್ರೀಯವಾದ ಮಾತಿನ ಹಿನ್ನೆಲೆಯಲ್ಲಿ ಸತ್ಯವನ್ನು ಹುಡುಕುವುದು ಕಷ್ಟವಾದೀತು. ಕನಿಷ್ಠ ಪಕ್ಷ ಜ್ಞಾನಿಯಾಗಿ ಬದುಕಿನಲ್ಲಿ ಪ್ರಾಮಾಣಿಕವಾಗಿ ಸ್ವಾರ್ಥವಿಲ್ಲದೆ ಬದುಕುವವನ ನಡೆ ಏನಿದೆ ಅದೇ ನಮಗೆ ಜೀವನದಲ್ಲಿ ಅವರು ದೊಡ್ಡವರು ಹಾಗೆ ಮಾಡ್ತಿದ್ರು, ನಾವು ಹಾಗೆ ಮಾಡ್ತಾ ಇದ್ದೇವೆ. ಈಗ ಸದ್ಯಕ್ಕೆ ನಮಗೆ ಅಷ್ಟೇ ಗೊತ್ತಿರೋ ನಾವು ಮಾಡ್ತಿದ್ದೇವೆ. ಕನಿಷ್ಠ ಈ ಶರಣಾಗತಿಯಾದರೂ ಇದ್ದರೆ ದಾರಿ ತಪ್ಪುವ ಪ್ರಸಂಗಗಳು ಬಹಳ ಕಮ್ಮಿ. ಅದರಿಂದಾಗಿ ಜ್ಞಾನ ಅಂತ ಯಾವಾಗ ನಮಗೆ ದೊಡ್ಡವರ ಜೊತೆಗಿನ ಒಡನಾಟದಿಂದ ಬರುತ್ತೋ ಆವಾಗ ಹೆಚ್ಚಿನ ಸಮಸ್ಯೆಗಳು ತಾನಾಗೇ ತಿಳಿಯಾಗ್ತಾ ಹೋಗುತ್ತೆ. ಕೃಷ್ಣ ಒಂದು ಎಚ್ಚರಿಕೆ ಕೊಟ್ಟ ಇಷ್ಟರ ಮಧ್ಯದಲ್ಲಿ, ನಮಗೊಂದು ತಿಳಿವು ಇರಬೇಕು ಅಂತ. ಜಗತ್ತಿನಲ್ಲಿ ನಾನೇನು ಮಾಡದೇ ಇರ್ತೇನೆ, ನನಗೇನೂ ಸಂಪರ್ಕವೇ ಇಲ್ಲ, ನಾನು ಯಾಕೆ ಇದನ್ನೆಲ್ಲ ಮಾಡಬೇಕು ಅಂತ ಅನೇಕ ಜನರಿಗೆ ಅನೇಕ ಥರದ ಪ್ರಶ್ನೆ ಇರುತ್ತೆ. ಅದಕ್ಕೆ ಕೃಷ್ಣ ಹೇಳಿದ, ನಿನ್ನ ಹೊಟ್ಟೆಪಾಡಿಗಾಗಿ ಮಾಡಬೇಕು ಅಂತ ಒಂದು ಉತ್ತರ ಕೊಟ್ಟೆ. ಇನ್ನೊಂದು, ನೀನು ಮಾತ್ರ ಈ ಜಗತ್ತಿನ ಮುಖ್ಯ ಸ್ಪೀಷೀಸ್ ಅಲ್ಲ. ನಿನ್ನ ಹಾಗೆ 84 ಲಕ್ಷ ಥರದ ಜೀವಿಗಳಿವೆ, ಅದರಲ್ಲಿ ನೀನೊಬ್ಬ. ನಾವು ಮಾತ್ರ ಅಂದ್ಕೊಳ್ಳೋದು ನಾನು ಸ್ಪೆಷಲ್ಲು ಅಂತ. ಪ್ರಕೃತಿಗೆ ನಾವು 83,99,999 ಜೀವಿಗಳು ಹೇಗೋ ಹಾಗೇ ಇದು ಒಂದು ಸ್ಪೀಷೀಸ್ ಅಷ್ಟೇ. ಅದು ಪ್ರಾಣಿ. ಪ್ರಾಣಿ ಅಂದ್ರೇನು? ಪ್ರಾಣ ಉಳ್ಳದು. ಅದಕ್ಕೂ ಪ್ರಾಣ ಇದೆ, ಇದಕ್ಕೂ ಪ್ರಾಣ ಇದೆ. ಇದಕ್ಕೊಂದು ತಲೆಯಲ್ಲಿ ಏನಿದೆ ಅಂದರೆ ನಾನು ದೊಡ್ಡ ಪ್ರಾಣಿ ಅಂತ ಅಷ್ಟೇ. ಆದರೆ ಅದನ್ನು ಒಂದು ವೇಳೆ ಅವನು ಅರ್ಥ ಮಾಡಿಕೊಳ್ಳದೆ ಆ ಜಗತ್ತಿನಲ್ಲಿ ನಡೆಯುವಂತಹ ಮಹಾಚಕ್ರದಲ್ಲಿ ತನ್ನ ಪಾಲಿನ ಕರ್ತವ್ಯವನ್ನು ಮಾಡದೇ ಹೋದ ಅಂದರೆ ಅವನು ಮೋಘಾಶ ಮೋಘಕರ್ಮಾಣ ಮೋಘಜ್ಞಾನ ವಿಚೇತಸಃ, ಅವನು ಜ್ಞಾನನೂ ತಪ್ಪಾಗುತ್ತೆ, ಅವನ ಕರ್ಮಗಳೂ ತಪ್ಪಾಗ್ತದೆ, ಅವನು ಇರುವುದಕ್ಕೂ ಅರ್ಥ ಇಲ್ಲ, ಅವನಿಗೇನು ಫಲವೂ ಸಿಗುವುದಿಲ್ಲ, ಅವನು ವ್ಯರ್ಥವಾದ ರೀತಿಯ ಬದುಕನ್ನು ಕಳೀತಾನೆ. ಯಾವಾಗ ಯಾಕೆ ಹಾಗಾಗತ್ತೆ ಅಂದರೆ ಅದಕ್ಕೊಂದು ಚಕ್ರದ ಕಲ್ಪನೆಯನ್ನು ಕೊಟ್ಟರು. ತುಂಬ ಒಳ್ಳೆಯ ಮಾತು ಇದು. ನಾವು ಮಕ್ಕಳಿಗೆ ಈ ಸಂಗತಿಯನ್ನು ನಾವು ಹೇಳಬೇಕು. ನಮ್ಮ ವಿಜ್ಞಾನದಲ್ಲಿ ದೇವರು ಅನ್ನುವ ಸಂಪರ್ಕವೇ ಇಲ್ಲ, ದೇವತೆಗಳ ಸುದ್ದಿಯೇ ಇಲ್ಲ, ಋಷಿಗಳ ಮಾತೇ ಇಲ್ಲ. ಸೀದಾ ದೇವರಿಲ್ಲದ ನಮ್ಮ ಹಿರಣ್ಯಕಶಿಪುವಿನ ಆಡಳಿತದ ಶಾಸ್ತ್ರ, ಅದರ ಸಿಲೆಬಸ್ಗಳು. ಆ ಸಿಲೆಬಸ್ನಲ್ಲಿ ಮಕ್ಕಳಿಗೆ ಹೇಗೆ ಗೊತ್ತಾಗಬೇಕು? ನಮ್ಮ ಕೈಲಿ ಇಲ್ಲದ ಒಂದು ಶಕ್ತಿ ಜಗತ್ತನ್ನು ನಿಯಂತ್ರಿಸ್ತಾ ಇದೆ ಅನ್ನೋದು ಆಮೇಲೆ ಅವನಿಗೆ ಜೀವನದಲ್ಲಿ ಎಷ್ಟು ಓದಿಯೂ ಪಾಸಾಗಿಯೂ ಒಳ್ಳೆಯ ಮಾರ್ಕ್ಸ್ ತೆಗೆದು ದುಡ್ಡು ಕೊಟ್ಟು ಕೆಲಸಕ್ಕೆ ಹೋಗಿಯೂ ಇಂಟರ್ವ್ಯೂನಲ್ಲಿ ತೆಗೆದು ಹೊರಗೆ ಎಸ್ತರು ಅಂದಾಗ ಅವನಿಗೆ ನೆನಪಾಗುತ್ತೆ ದೇವರು ಅಂತ. ಅಲ್ಲಿ ತನಕ ಮನೇಲಿ ಅಕಸ್ಮಾತ್ ಒಂದು ಸ್ವಲ್ಪ ಶಿಕ್ಷಣ ಸಿಕ್ಕಿದರೆ ದೇವ್ರ ದಯೆ,
ಶುಚೀನಾಂ ಶ್ರೀಮತಾಂಗೇಹೇ ಯೋಗ ಭ್ರಷ್ಟೋ ವಿಜಾಯತೆ ಅಂತ ಅವನ ಅಜ್ಜಿ ಪುಣ್ಯದಿಂದ ಯಾರೋ ದೊಡ್ಡವರು ಒಳ್ಳೆ ಮಾತು ಹೇಳೋರು ಸಿಕ್ಕಿದ್ರು ಅವನಿಗೆ ಮೊದಲಿನಿಂದಲೇ ಆ ದಾರಿ ಗಟ್ಟಿಯಾಗುತ್ತೆ. ಆದರೂ ಕನ್ಫ್ಯೂಷನ್ ರೀ. ಶಾಲೆಯಲ್ಲಿ ಹಾಗೆ ಹೇಳ್ತಾರೆ, ಮನೇಲಿ ಹೀಗೆ ಮಾಡ್ತಾರೆ. ಯಾವುದು ಮಾಡಬೇಕು, ಸರಿ ಯಾವುದು ಅನ್ನೋದು ದೊಡ್ಡ ಎರಡು ವಿರುದ್ಧ ದಿಕ್ಕಿನ ನೀರಿನಲ್ಲಿ ಆ ಕಡೆನೂ ಈಜಬೇಕು, ಈ ಕಡೆನೂ ಅಲ್ಲಿ ಅವ್ರಿಗೆ ಸಮಾಧಾನ ಆಗಬೇಕು, ಇಲ್ಲಾಂದ್ರೆ ಅಪ್ಪ ಮನೆಗೆ ಬೇಜಾರಾಗುತ್ತೆ. ಇಲ್ಲಿ ಟೀಚರಿಗೆ ಸಮಾಧಾನ ಆಗಬೇಕು, ಇಲ್ಲಿ ಇಲ್ಲಾಂದ್ರೆ ಅವರು ಸಿಟ್ಟು ಮಾಡಿಕೊಂಡ್ರೆ ಅವರು ಪಾಸ್ ಮಾಡೋದಿಲ್ಲ. ಹಾಗಾಗಿ ಎರಡನ್ನೂ ನಿಭಾಯಿಸಿಕೊಂಡು ಹೋಗುವ ಈ ಇಬ್ಬಂದಿತನದ ಮಕ್ಕಳ ದುಸ್ಥಿತಿ ಇದೆಯಲ್ವ, ಅದು ಬಹಳ ದೊಡ್ಡ ಶಿಕ್ಷೆ ಅದು ಜಗತ್ತಿನಲ್ಲಿ. ಅದರಿಂದಾಗಿ ನಮಗೆ ತಿಳುವಳಿಕೆ ಚೆನ್ನಾಗಿ ಬರಬೇಕು ಅಂತ ಅನ್ನುವ ದೃಷ್ಟಿಯಿಂದ ಕೃಷ್ಣ ಒಂದು ಎಚ್ಚರಿಕೆ ಕೊಟ್ಟ. ಜಗತ್ತು ಒಂದು ಚಕ್ರ. ಚಕ್ರ ಅಂದರೆ ಏನು ಹೇಳಿ, ಇಡೀ ಎಲ್ಲ ಸೇರಿದರೆ ಚಕ್ರ. ಒಂದು ಉದ್ದ ಲೈನ್ ಮಾತ್ರ ಹೇಳಿದ್ರೆ ಚಕ್ರ ಆಗೋದಿಲ್ಲ, ಸರಳ ರೇಖೆ ಆಗುತ್ತೆ. ಚಕ್ರದಲ್ಲಿದ್ದೇವೆ ಅಂತ ಹೇಳಿ ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದ್ ಅನ್ನ ಸಂಭವ ಯಜ್ಞಾತ್ ಭವತಿ ಪರ್ಜನ್ಯ ಯಜ್ಞ ಕರ್ಮ ಸಮುದ್ಭವ ಅಂತ ಒಂದು ಇಡೀ ವ್ಯವಸ್ಥೆಯನ್ನು ಹೇಳ್ತಾ ಹೋಗ್ತಾನೆ. ನೋಡಿ, ಜಗತ್ತಿನಲ್ಲಿ ಜೀವಜಾತಗಳಿವೆ. ಇದು ನಮಗೆ ಕಣ್ಣಿಗೆ ಕಾಣುವ ಸಂಗತಿ. ಕಾಣುವ ಸಂಗತಿಯಿಂದ ಕಾಣದ ಸಂಗತಿಗೆ ಹೋಗೋಣ. ಜೀವರಾಶಿಗಳಂತೂ ತುಂಬ ಇದೆ, ಹೌದಾ? ಈ ಜೀವರಾಶಿಗಳನ್ನು ನೋಡ್ತೇವೆ, ನೂರಾರು ಥರದ ಜೀವರಾಶಿಗಳು, ಮನುಷ್ಯರೂ ಸೇರಿ. ಅದಕ್ಕೆ ಅಲ್ಲಿ ಭೂತಾನಿ ಅಂತ ಶಬ್ದ ಹಾಕಿದ್ರು. ಎಲ್ಲ ಥರದ ಜೀವಜಾತಗಳಿವೆ. ಭೂತ ಅಂದರೆ ನಮ್ಮ ತಲೆಯಲ್ಲಿ ಒಂದೋ ಪಂಚಭೂತ, ಇಲ್ಲಾಂದರೆ ಯಾವುದೋ ಗುಡ್ಡದ ಭೂತ, ಅದು ಬಿಟ್ಟು ಬೇರೆ ಭೂತದ ಯೋಚನೆ ಬರೋದಿಲ್ಲ. ಹಾಗಲ್ಲ, ಅವರ ಪ್ರಕಾರ ಭೂತ ಅಂದರೆ ಸಕಲ ಜೀವಜಾತ. ಭೂತಿ ಉಳ್ಳದ್ದೆಲ್ಲ ಭೂತಗಳು. ಶರೀರದಿಂದ ಬೆಳೀತೇವೆ, ಮನಸ್ಸಿನಿಂದ ಬೆಳೀತೇವೆ, ಕರ್ಮದಿಂದ ಬೆಳೀತೇವೆ, ಜ್ಞಾನದಿಂದ ಬೆಳೀತೇವೆ. ಈ ಬೆಳವಣಿಗೆ ಎಲ್ಲೆಲ್ಲಿದೆಯೋ ಅದೆಲ್ಲ ಭೂತಗಳು. ಹಾಗಾಗಿ ನಾವೇ ಈ ಎಲ್ಲ ಜೀವಜಾತಗಳು. ಈ ಜೀವಜಾತಗಳು ಕಣ್ಣಿಗೆ ಕಾಣ್ತಾ ಇದೆ. ಇದು ಎಲ್ಲಿಂದ ಬಂತು? ಅನ್ನದಿಂದ ಬಂತು. ಅನ್ನ ಇಲ್ಲದೇ ಇದ್ದರೆ ಈ ಜೀವಜಾತಗಳಿಗೆ ಉಳಿವಿಲ್ಲ. ಅನ್ನ ಅಂದರೆ ಯಾವುದು? ಅದು ಮತ್ತೆ ಉಪನಿಷತ್ತು ಸಪ್ತಾನ್ನ ವಿದ್ಯೆಯನ್ನು ಹೇಳುವಾಗ ದೇವೇಭ್ಯ ಏಕಂ ಪ್ರಾಯಚ್ಛತ್, ಪಶುಭ್ಯ ಏಕಂ ಪ್ರಾಯಚ್ಛತ್, ದೇವತೆಗಳಿಗೆ ದ್ವೇ ದೇವಾನ್ ಅಭಾಜಯತ್, ಪಶುಭ್ಯ ಏಕಂ ಪ್ರಾಯಚ್ಛತ್, ದೇವತೆಗಳಿಗೆ 2, ಪಿತೃಗಳಿಗೆ 1, ಜೊತೆಗೆ ಜೀವಜಾತ ಅಂದರೆ ಸಕಲ ಪಶುಗಳಿಗೆ 1, ಮನುಷ್ಯನಿಗೆ 3. 3 ಯಾವುದು ಅಂದರೆ ವಾಂಗ್ ಮನಃ ಪ್ರಾಣ, ಮಾತು, ಮನಸ್ಸು ಮತ್ತು ಚಟುವಟಿಕೆಯುಳ್ಳ ಕ್ರಿಯೆಯುಳ್ಳ ಇಂದ್ರಿಯಗಳು, ಅಂದರೆ ದೇಹದ ಇಂದ್ರಿಯದ ರಚನೆ. ಇದು 3 ಅನ್ನವನ್ನು ಮನುಷ್ಯನಿಗೆ ಕೊಟ್ಟಂತೆ. ನೋಡಿ, ಅನ್ನ ಅಂದರೆ ನಮ್ಮ ತಲೆಯಲ್ಲಿ ತಿನ್ನೋದು ಒಂದೇ. ಅದು ಕೆಲವರು ಏಕಾದಶಿಯಲ್ಲಂತೂ ಅನ್ನ ಅಂದರೆ ಅನ್ನ ಅಕ್ಕಿ ಮಾತ್ರ, ಬೇರೆ ಎಲ್ಲ ಡಬಲ್ ಫಲಾಹಾರ ಆದರೂ ತೊಂದರೆ ಇಲ್ಲ ಅಂತ. ಮಾಮೂಲು ದಿವಸ 50 ರೂಪಾಯಿ ಖರ್ಚಾದರೆ ಆ ದಿವಸ 500 ರೂಪಾಯಿ ಖರ್ಚು ಏಕಾದಶಿ ಹೆಸರಲ್ಲಿ. ಆದರೆ ಅನ್ನ ಅಂದರೆ ಯಾವುದು ಅಂತಂದರೆ ಆದ್ಯತೆ. ತಿನ್ನುವಂಥದ್ದೆಲ್ಲವೂ ಕೂಡ ನೀರು ಸೇರಿ ಅದು ಅನ್ನವೇ. ಆ ಅನ್ನದಿಂದಾಗಿ ಜೀವಜಾತಗಳು ಹುಟ್ಟುತ್ತವೆ. ನೀರಿದ್ದದ್ರಿಂದ ಜೀವ ಹುಟ್ಟತ್ತೆ. ಸಾಮಾನ್ಯವಾಗಿ ಹಳ್ಳಿಯಲ್ಲೆಲ್ಲ ಜೀವ ಹುಟ್ಟತ್ತೆ ಅನ್ನೋದನ್ನು ಹೇಳುವಾಗ ನೀರು ಕಟ್ಟಿತ, ಗರ್ಭ ನಿಂತಿತ ಅಂತ ಕೇಳುವಾಗ ನೀರು ಕಟ್ಟಿತ ಅಂತ ಕೇಳ್ತಾರೆ, ನೀರು ನಿಂತಿತ ಅಂತ ಕೇಳ್ತಾರೆ. ಅಂದರೆ ನೀರು ನಿಲ್ಲುವುದು ಅಂದರೆ ಹೊಟ್ಟೆಯಲ್ಲಿ ಮಗುವಿಗೆ ಬೇಕಿರುವಂತಹ ಮೂಲ ರೇತಸ್ಸಿನ ದ್ರವ್ಯ ಅದು ಹೊಟ್ಟೆಯಲ್ಲಿ ಕೂಡುವುದು ಅಂತ ಅರ್ಥ. ಅದು ನೀರೇ ಪ್ರಧಾನವಾದ ಸೊತ್ತದು ಒಳಗೆ ಇರುವಂಥದ್ದು. ಹಾಗಾಗಿ ನೀರಿನಿಂದ ಅಥವಾ ಅನ್ನದಿಂದ ಅಥವಾ ನಾವು ತಿನ್ನುವ ಯಾವುದೇ ಪದಾರ್ಥಗಳಿಂದ ಜೀವಜಾತಗಳು ರಕ್ಷಿತವಾಗಿವೆ, ಉಳ್ಕೊಂಡಿವೆ. ಅಲ್ಲ, ಈ ಅನ್ನ ಎಲ್ಲಿಂದ ಬಂತು? ಪರ್ಜನ್ಯಾದ ಅನ್ನ ಸಂಭವ. ಪರ್ಜನ್ಯ ಅಂದರೆ ಮಳೆ. ಮಳೆ ಬಂದರೆ ಬೆಳೆ ಬರುತ್ತೆ, ಮಳೆ ಇಲ್ಲದೇ ಇದ್ದರೆ ಬೆಳೆ ಇಲ್ಲ. ಬರಗಾಲ ಬಂತು, ಮಳೆ ಇಲ್ಲದೆ ಹೋದದ್ರಿಂದ ಈ ಸರ್ತಿ ನಮಗೆ ಯಾವ ಧಾನ್ಯಗಳು ಕೂಡ ಗದ್ದೆಯಲ್ಲಿ ಬೆಳೀಲಿಕ್ಕಾಗ್ತಿಲ್ಲ. ಒಳ್ಳೆ ಒಡೆದ ಕಾಲಿನ ಹಾಗೆ ನೆಲ ಎಲ್ಲ ಬಿರುಕು ಬಿಟ್ಟು ಏನೂ ಅಲ್ಲಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ದುಃಖ ಕಾಡುತ್ತೆ. ಎಷ್ಟು ಆಳ ಕೇಳಿದ್ರೂ ಕೂಡ ಭೂಮಿಯ ಆಳದಲ್ಲಿ ನೀರಿಲ್ಲ, ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಅದು ಎಲ್ಲಿಂದ ಬರುತ್ತೆ ಆ ಮಳೆ? ಮಳೆ ಎಲ್ಲಿಂದ ಬರುತ್ತೆ ಅಂದರೆ ನೀವು ಇದನ್ನು ಟೆಕ್ಸ್ಟ್ ಬುಕ್ಕಲ್ಲಿ ನೀವು ಇದನ್ನು ಹೀಗೆ ಹೇಳಿ, ಟೆಕ್ಸ್ಟಲ್ಲಿ ಏನು ಹೇಳ್ತಾರೆ ಅಂದರೆ ಮಕ್ಕಳಿಗೆ ಅನೇಕ ಯಾಗಗಳನ್ನು ಮಾಡುವುದರಿಂದ ಆಹಾರದ ಕೊರತೆ ಉಂಟಾಗಿ ದೇಶದಲ್ಲಿ ಆಹಾರದ ವ್ಯವಸ್ಥೆಯ ದೋಷದಿಂದಾಗಿ ಅಥವಾ ಕಡಿಮೆ ಆದದ್ರಿಂದಾಗಿ ಉಪವಾಸ ಬಿದ್ದು ಸಾಯುವಂತಹ ದುಸ್ಥಿತಿ ಬಂತು. ತುಪ್ಪವನ್ನೆಲ್ಲ ವೇಸ್ಟ್ ಮಾಡ್ತಾ ಇದ್ದಾರೆ, ಕಟ್ಟಿಗೆಯನ್ನೆಲ್ಲ ಸುಟ್ಟು ಹಾಕ್ತಾರೆ, ಅಕ್ಕಿಯನ್ನೆಲ್ಲ ಅಗ್ನಿಗೆ ಹಾಕ್ತಾರೆ. ಇದರಿಂದಾಗಿ ಆಹಾರದ ಕೊರತೆಯ ಸಮಸ್ಯೆ ಉಂಟಾಯಿತು. ಯಾವಾಗಾದರೂ ಒಂದು ದಿವಸ ಆದರೂ ಇಂಥದ್ದೊಂದು ಕೇಸನ್ನು ಜಗತ್ತಲ್ಲಿ ನಾವು ನೋಡಿದ್ದೇವ? ಬರೆಯೋನಿಗೆ ಅದು ಕನಸೇ ಬೀಳುವುದು. ಒಂದು ಸರ್ತಿ ಅಲ್ಲಿ ಇಂಥದ್ದು, ನಾನಿದು ಒಂದು ಹೇಳಿದ್ದು, ಇಂಥದ್ದನ್ನು ಮಕ್ಕಳಿಗೆ ನಾವು ಪಾಠ ಶಾಲೆಯಲ್ಲಿ ದುಡ್ಡು ಕೊಟ್ಟು ಅಜ್ಞಾನವನ್ನು ಕಲಿಸಿ ನಮ್ಮ ಸಂಸ್ಕಾರಕ್ಕೆ ನಾವೇ ಕೊಳ್ಳಿ ಇಟ್ಟು ಆಮೇಲೆ ನಮ್ಮ ಮಕ್ಕಳು ನಾವು ಹೇಳಿದಾಗ ಕೇಳಲ್ಲ, ನಮ್ಮ ಮಕ್ಕಳು ನಮ್ಮ ಕೈಯಲ್ಲಿಲ್ಲ, ನಮ್ಮ ಮಕ್ಕಳು ಯಾವುದು ಬೇರೆ ದೇಶಕ್ಕೆ ಹೋದಲ್ಲಿ ಮತ್ತೆ ವಾಪಸ್ ಬರಲೇ ಇಲ್ಲ ಅಂತ ಬೇಜಾರು ಮಾಡಿಕೊಳ್ಳೋದಕ್ಕೆ ಕಾರಣ ಯಾರು? ನಾವೇ.
ಯಾವಾಗಲೂ ಒಂದು ಸಣ್ಣ ಮಟ್ಟಿಗಾದರೂ ನಾವು ಮಕ್ಕಳಿಗೆ ಏನು ತಿಳುವಳಿಕೆ ಕೊಡ್ತಾ ಇದ್ದಾರೆ, ಅದರಲ್ಲಿ ಇರುವ ಪ್ರಾಮಾಣಿಕವಾದ ಅಂಶ ಏನು ಅಂತ ನಾವು ಹಿರಿಯರಾಗಿ ಸ್ವಲ್ಪ ಗಮನಿಸಬೇಕಾಗುತ್ತೆ. ಹಾಗೆ ಗಮನಿಸಿದಾಗ ಈ ಪ್ರಶ್ನೆಗಳೆಲ್ಲ ಮಕ್ಕಳು ಕೇಳಲಿಕ್ಕೆ ಶುರು ಮಾಡ್ತವೆ. ಹಾಗಾದರೆ ಯಜ್ಞಗಳು ನಡೆಸುವುದನ್ನು ಈಗ ನೇರವಾಗಿ ಮಳೆಗೆ ಸಂಬಂಧಪಟ್ಟಂತೆ ಇದು ವಿದೇಶದಲ್ಲಿ ಬಹಳ ಪ್ರಯೋಗಾತ್ಮಕವಾಗಿ ಕೆಲಸ ನಡೆಸ್ತಾ ಇದ್ದಾರೆ. ಚೆನ್ನಾಗಿ ಅವರು ಅಗ್ನಿಹೋತ್ರಗಳನ್ನು ಮಾಡಿ ಕೃಷಿ ಚೆನ್ನಾಗಾಗುತ್ತೆ ಅಂತ ಅವರು ಪರೀಕ್ಷೆ ಮಾಡಿ ಅದನ್ನು WHO ಅಲ್ಲಿ ಇದನ್ನು ನಮಗೆ ನೀವು ಪರ್ಮಿಷನ್ ಕೊಡಬೇಕು ಅಂತ ಶುರು ಮಾಡ್ತಾ ಇದ್ದಾರೆ. ನಮ್ಗೆ ಅಲ್ಲಿಂದ ಬಂದ್ರೇ ತೀರ್ಥ. ಇಲ್ಲಿ ನಾವು ಹಿರಿಯರು ಯಾರು ಹೇಳಿದರೂ ಲೆಕ್ಕಕ್ಕೆ ಬರೋದಿಲ್ಲ. ಒಳ್ಳೆಯ ಕ್ರಮದಲ್ಲಿ ಶುದ್ಧವಾದ ಇಟ್ಟಿಗೆಯ ಒಂದು ಕಟ್ಟೆಯನ್ನು ಕಟ್ಟಿ ಅದರಲ್ಲಿ ಕಟ್ಟಿಗೆಯನ್ನು ಕೂಡ ಯಜ್ಞಕ್ಕೆ ಹಾಕುವಂಥದ್ದನ್ನೇ ಇಟ್ಟು ಶುದ್ಧವಾದ ಶುದ್ಧ ತುಪ್ಪವನ್ನು, ಶುದ್ಧ ದನದ ಶುದ್ಧ ತುಪ್ಪ, ಮತ್ತು ಎಲ್ಲ ಶಬ್ದಗಳಿಗೂ ಶುದ್ಧ ಹಾಕಬೇಕಾಗುತ್ತೆ. ಯಾಕೆಂದರೆ ತುಪ್ಪ ಅಂತ ಅನ್ನೋ ಶಬ್ದಕ್ಕೆ ನಾವು ಹಾಗೆ ತೊಗೊಂಡ್ರೆ ನಿಮಗೆ ಹೋಮಕ್ಕೆ ಯೂಸ್ ಮಾಡಲಿಕ್ಕೆ ಕೇಳ್ತಾರೆ. ಹೋಮಕ್ಕಾದರೆ 100 ರೂಪಾಯಿ ಸಿಗುತ್ತೆ, ಯೂಸ್ ಮಾಡಲಿಕ್ಕಾದರೆ 800 ರೂಪಾಯಿ ಅಂತಾರೆ. ಹಾಗಾದರೆ 100 ರೂಪಾಯಿದು ಏನು ಹೇಳಿ? ನಾವು ತಿನ್ನಲಿಕ್ಕಾಗದ್ದು, ಹೊಟ್ಟೆಗೆ ಹೋಗದ್ದು, ಹೋದರೆ ಸಾಯುವಂಥದ್ದನ್ನು ದೇವರಿಗೆ ಕೊಟ್ಟು ವಾಪಸ್ ದೇವ್ರು ನಮಗೇನು ಕೊಡ್ತಾನೆ ಹೇಳಿ? ನಾವು ಕನ್ನಡಿ ನೋಡಿ ನಕ್ಕರೆ ಅದು ನಗುತ್ತೆ, ನಾವು ದೇವರಿಗೆ ಕೊಟ್ಟು ಮೋಸ ಮಾಡಿದರೆ ಅದು ವಾಪಸ್ ನಮಗೆ ಮೋಸದ್ದೇ ಉತ್ತರ ಸಿಗುತ್ತೆ. ಪ್ರಕೃತಿಯಲ್ಲಿ ಕರ್ಮ ಅನ್ನೋದು ಹೇಗೆ ಅಂದರೆ ನಾವು ಕೊಟ್ಟದ್ದು ವಾಪಸ್ ಬರುತ್ತೆ ಅಷ್ಟೇ. ಒಳ್ಳೇದು ಕೊಟ್ಟರೆ ಒಳ್ಳೇದು ಬರುತ್ತೆ. ನಮ್ಗೆ ಅದರಲ್ಲಿ ಕಾಳಜಿನೇ ಇಲ್ಲ. ಅವು ಪಂತೇರು ತೂ ಪಾಡೋಡೊಂದು ಪಾಡುಂಡೆ ಪೂರ ಸಮಸ್ಯೆ ಪೂರ ಪರಿಹಾರ ಆಪುಂಡಿಗೆ ಇಷ್ಟೇ ನಮ್ಮ ತಲೆಯಲ್ಲಿ. ಪರಿಹಾರ ಆಗ್ಲಿಕ್ಕೆ ಅವ್ರು ಯಾರೋ ಒಬ್ಬರು ಭಯಪಡಿಸಿ ಹೇಳಿಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಒಂದು ತೂಲಕ್ಕ ಅವನು ಅಂತ, ಪುಗೆ ಪತ್ತ ಅವನು ಅಂತ. ಕನ್ನಡದಲ್ಲಿ ಹೊಗೆ ಹಾಕೊಳ್ಳೋದು ಅಂದರೆ ಬೇರೆ ಅರ್ಥ, ನಮ್ಮಲ್ಲಿ ತುಳುವಲ್ಲಿ ಹೊಗೆ ಹಾಕೋದು ಅಂದರೆ ಬೇರೆ ಅರ್ಥ. ಇಲ್ಲಿ ಹೊಗೆ ಹಾಕೋದು ಅಂತಂದರೆ ಯಜ್ಞ ಮಾಡೋದು ಅಂತ ಅರ್ಥ, ಅಲ್ಲಿ ಹೊಗೆ ಹಾಕೋದು ಅಂದರೆ ಅವನೇ ಚಿತೆಯಲ್ಲಿ ಬಿದ್ದ ಅಂತ ಅರ್ಥ, ಪ್ರಾಣವನ್ನು ಕಳ್ಕೊಂಡ ಅಂತ ಅರ್ಥ. ಅಂದರೆ ಹಾಗೆ ಪ್ಲೇಸ್ ವೈಸ್ ಕೆಲವೊಮ್ಮೆ ಶಬ್ದಗಳೇ ಬೇರೆ ಆಗುತ್ತೆ. ಆದರೆ ಹೊಗೆ ಬಂದರೆ ಮಾತ್ರ ಹೋಮ ಅಂತ ನಮ್ಮಲ್ಲಿ ಎಲ್ಲರಿಗೂ ಅದೊಂದು ಗಾಢವಾದ ಪ್ರಜ್ಞೆ. ನೀವು ಉರಿಯುವ ಬೆಂಕಿಯಲ್ಲಿ ತುಪ್ಪ ಹಾಕಿದರೆ ಅವರು ಏನು ಹೋಮ ಸರಿಯೇ ಮಾಡಲಿಲ್ಲ ರೀ, ಒಂಚೂರು ಹೊಗೆ ಬರಲಿಲ್ಲ, ಹೊಗೆ ಬಂದ್ರೇ ಹೋಮ ಅಂತ. ಆದರೆ ಬಂದೇ ಬರುತ್ತೆ, ಇಲ್ಲ ಅಂತ ಹೇಳಲಿಲ್ಲ. ಹೊಗೆ ಬರುತ್ತೆ, ಬಂದದ್ದೇ ಮೋಡವಾಗಿ ಕಟ್ಟತ್ತೆ. ಧೂಮಜ್ಯೋತಿ ಸಲಿಲ ಮರುತಾಂ ಸನ್ನಿಪಾತ ಕ್ವಮೇಘ ಅಂತ ಕಾಳಿದಾಸನು ಹೇಳುವಾಗ ಮೇಘ ಹೇಗೆ ಹುಟ್ಟತ್ತೆ ಅಂತಂದರೆ, ನಾವು ಮಾಡುವ ಅನೇಕ ಥರದ ಯಜ್ಞ ಯಾಗಾದಿಗಳ ಹೊಗೆ, ನಾವು ಲಕ್ಷದೀಪೋತ್ಸವ ಮಾಡುವುದು ಕೂಡ ವಾದಿರಾಜರು ಹಾಕಿಕೊಟ್ಟಂಥ ಒಂದು ವಿಶಿಷ್ಟ ಪರಂಪರೆಯು ಅದೇ ಕಾರಣಕ್ಕೆ. ಶರತ್ಕಾಲದ ಆರಂಭದಲ್ಲಿ ಅದು ಶುರುವಾಗುತ್ತೆ. ಮಳೆಯೆಲ್ಲ ಮುಗಿದು ವರ್ಷಾಕಾಲ ಮುಗಿದು ಶರತ್ಕಾಲ ಬಂದಾಗ ಶುದ್ಧ ಎಳ್ಳೆಣ್ಣೆ ಹಾಕಬೇಕು. ನಮಗೆ ಇಲ್ಲಿ 70 ರೂಪಾಯಿಗೆ 60 ರೂಪಾಯಿಗೆ ಸಿಕ್ಕಿದ್ದನ್ನೆಲ್ಲ ಹಾಕಿ ನಾವು ತುಂಬ ದೀಪ ಹಚ್ಚಿದೆವು ಅಂತ. ಅದು ಪ್ಯಾರಾಫಿನ್ ಆಯಿಲ್ ಆಗಿ ಅದು ಬಳಸಲಿಕ್ಕಾಗದೆ ಎಣ್ಣೆ ಆಗಿ ಅದು ಇನ್ನಷ್ಟು ವಿಷವೇ ಆಕಾಶಕ್ಕೆ ಕೊಟ್ಟರೆ ನಾಳೆ ಆಮ್ಲ ಮಳೆನೇ ಬರುವುದು. ನಾವು ಅದಕ್ಕೋಸ್ಕರ ಬಳಸಬೇಕಾದಲ್ಲಿ ನಾವು ದೇವರಿಗೆ ಎಷ್ಟು ಶುದ್ಧವಾದ 2 ದೀಪ ಹಚ್ಚಿ, ಬೇಡ 1 ಹಚ್ಚಿ, ಶುದ್ಧವಾದದ್ದು ಹಚ್ಚಿ, ದೇವರಿಗೆ ತುಂಬ ತೃಪ್ತಿ ಆಗುತ್ತೆ. ನಾವು 10 ಹಚ್ಚುತ್ತೇವೆ, ಫೋಟೋ ತೆಗೆಯುವಾಗ 10 ಇದ್ದರೆ ನಮ್ಗೆ ತುಂಬ ದೊಡ್ಡ ಧಾರ್ಮಿಕರು ಅಂತ ನಮಗೆ ಸ್ಟೇಟಸ್ ನೋಡಿ 10 ನಮಸ್ಕಾರ ಹಾಕ್ತಾರೆ ಅಂತ ಅನ್ನೋ ಒಂದೇ ಕಾರಣಕ್ಕೆ ನಾವು 10 ದೀಪ ಹಚ್ಚುವ ಭ್ರಮೆಗೆ ಬೀಳ್ತೇವೆ. ಕಷ್ಟ ಆಗುತ್ತಾ? ಹೌದು, ಶುದ್ಧವಾದದ್ದು ಸಿಗಲಿಕ್ಕೆ ಸ್ವಲ್ಪ ಕಷ್ಟ ಜಾಸ್ತಿ, ಶುದ್ಧವಾದದ್ದು ಸಿಗಲಿಕ್ಕೆ ಸ್ವಲ್ಪ ಬೆಲೆ ಜಾಸ್ತಿ. ಆದರೆ ಅದನ್ನು ಮಾಡಿದರೆ ಅದರ ಫಲ 100 ಪಟ್ಟು. ಇದರಿಂದ ಪಾಪವೂ ಇದೆ, ಪರಿಸರಕ್ಕೂ ಹಾನಿ, ನಮಗೂ ಹಾನಿ, ಅನ್ಯಾಯವೂ ಹೌದು, ದೇವರಿಗೆ ಮೋಸ ಮಾಡೋದು. ಯಾರಿಗೆ? ನಮಗೆ ಆತ್ಮಸಾಕ್ಷಿ ಇಲ್ಲದೆ ಮಾಡಿದರೆ ಅದು ನಮಗೂ ಮೋಸ, ದೇವರಿಗೂ ಮೋಸ. ಅದರಿಂದಾಗಿ ಶುದ್ಧವಾದ ಎಳ್ಳೆಣ್ಣೆಯ ಬಳಕೆಯಿಂದ 1,00,000 ದೀಪವನ್ನು ಹಚ್ಚಿದರೆ ಆಗ ಆಕಾಶದಲ್ಲಿ ಕಟ್ಟುವ ಮೋಡಕ್ಕೆ ಬೇಕಾದ ಪೂರ್ವ ಸಿದ್ಧತೆ ಅಲ್ಲೇ ಉಂಟಾಯಿತು. ಎಷ್ಟು ಚಂದ ಇದೆ ನಮ್ಮಲ್ಲಿರುವ ಹಬ್ಬಗಳ ಜೊತೆಗಿನ ಸಂಬಂಧ. ಅದು ನಾವು ಯೋಚನೆಯೇ ಮಾಡಲ್ಲ. ನಮಗೇನು ಅಂದರೆ ಅದು ಚಂದ ಕಾಣಲಿಕ್ಕೆ ಮಾಡುವುದಷ್ಟೇ ಅಂತ. ಚಂದ ಮಾತ್ರ ಅಲ್ಲ, ಅದರ ಹಿಂದೆ ನಮ್ಮ ಆರೋಗ್ಯವೂ ಇದೆ, ಬದುಕು ಇದೆ, ದೇವರಿಗೆ ನಾವು ಕೊಡುವಂತಹ ಕೃತಜ್ಞತೆಯ ಸಮರ್ಪಣೆಯೂ ಇದೆ. ಈ ಹಿನ್ನೆಲೆಯಲ್ಲಿ ಯಜ್ಞಗಳನ್ನು ನಡೆಸಿದಾಗ ಪರ್ಜನ್ಯ ಚೆನ್ನಾಗಿ ಬರುತ್ತೆ. ಯಜ್ಞ ಹೇಗಾಗುತ್ತೆ? ಯಜ್ಞ ಆಗೋದು ಚಟುವಟಿಕೆಗಳಿಂದ. ಅದರಲ್ಲಿ ಕೆಲವು ಯಜ್ಞ ಅಂದರೆ ನೋಡಿ ಕರ್ಮಗಳಿಂದ ಆಗೋದು. ಯಜ್ಞ ಕರ್ಮೋದ್ಭವ, ಕರ್ಮದಿಂದ ಯಜ್ಞಗಳು ಹುಟ್ಟುತ್ತೆ ಅಂತ. ಕರ್ಮ ಅಂದ್ರೇನು? ಗದ್ದೆ ಉಳುವುದು, ಆ ಉತ್ತರೆ ಬಿತ್ತರೆ ಬೆಳೆ ಬೆಳೆದ್ರೆ ಆ ಧಾನ್ಯ ಬರುತ್ತೆ, ಅದರಿಂದ ಯಜ್ಞ ಆಗುತ್ತೆ. ಹಸು ಸಾಕಿ ಹಾಲು ಕರೆದು ಅದನ್ನು ಕಡೆದು ಅದು ಬೆಣ್ಣೆ ತೆಗೆದು ಕಾಸಿ ತೆಗೆದಾಗ ತುಪ್ಪ ಬರುತ್ತೆ, ಅದು ಯಜ್ಞಕ್ಕಾಗುತ್ತೆ. ಕಾಡಿಗೆ ಹೋಗಿ ಬೆಳೆದ ಮರದ ಗೆಲ್ಲನ್ನು ಇಷೇತ್ವಾ, ಓ ದೇವರೇ ಯಜ್ಞ ಅನ್ನಕ್ಕಾಗಿ ದೇವರು ನಿನಗೋಸ್ಕರ ನಾನು ಈ ಕಟ್ಟಿಗೆಯನ್ನು ತೆಗಿತಾ ಇದ್ದೇನೆ ಅಂತ ಅದನ್ನು ಪ್ರಾರ್ಥನೆ ಮಾಡಿ ತಗೊಳ್ಬೇಕು. ನಮಗೆ ಎಷ್ಟು ಪ್ರಜ್ಞೆ ಬೇಕು ಅಂದರೆ, ಈಗ ಏನು ಅಂದರೆ ಹೋದ ಮನುಷ್ಯನ ಭೋಗಕ್ಕೆ ಎಲ್ಲ ವಸ್ತುಗಳನ್ನು ಕಟಕ ಅಂತ ಕತ್ತರಿಸಿ ತಂದ, ದಡಾರ ಅಂತ ಎಸ್ದ. ಆದರೆ ಹಾಗಲ್ಲ, ಅಲ್ಲೂ ಪ್ರಾರ್ಥನೆ ಮಾಡಬೇಕು. ಆ ಮರವನ್ನು ಪ್ರಾರ್ಥಿಸಿ, ನಿನ್ನನ್ನು ಯಜ್ಞಕ್ಕಾಗಿ ಸ್ವೀಕಾರ ಮಾಡ್ತಾ ಇದ್ದೇನೆ, ಓ ಮರವೇ ನನಗೆ ಅನುಗ್ರಹ ಮಾಡು. ತುಳಸಿ ಕೊಯ್ಯುವಾಗಲೂ ನಾವು ಅಷ್ಟೇ ಶ್ರದ್ಧೆಯಿಂದ ಕೊಯ್ಬೇಕು. ಒಂದು ಹೂ ಕೀಳುವಾಗಲೂ ಅದರ ಮೈಯಿಂದ ಕೈಕಾಲು ಕಿತ್ತ ಹಾಗೆ ಕೀಳುವುದು ಅಂದರೆ ಶರೀರದ ಒಂದು ಭಾಗ.
ನಮ್ಮ ಕೈಕಾಲನ್ನು ಹಾಗೆ ಕಿತ್ತರೆ ನಾವು ಸುಮ್ಮನೆ ಇರ್ತೇವಾ? ಆದರೆ ಪಾಪ ಅದಕ್ಕೆ ನಮ್ಮ ಅಷ್ಟು ನೋವಿನ ಅರಿವಿರುವ ಇಂದ್ರಿಯಗಳು ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ಅದು ಸುಮ್ಮನೆ ಸಹಿಸಿಕೊಳ್ಳುತ್ತೆ. ಆದರೆ ನಮಗೆ ಹಾಗೆ ಸಹಿಸ್ಕೊಳ್ಳಿಕ್ಕಾಗಲ್ಲ ಅನ್ನುವ ಪ್ರಜ್ಞೆ ಇಲ್ಲದೆಯೂ ನಾನು ಆ ಕಾರ್ಯವನ್ನು ಮಾಡ್ತಾ ಹೋಗ್ತೇವೆ. ಸರಿ, ಹಾಗಾದರೆ ಕರ್ಮ ಯಜ್ಞ ಅನ್ನೋದು ಕರ್ಮದಿಂದ, ಕರ್ಮೋದ್ಭವಂ ವಿಧಿ, ಕರ್ಮದಿಂದ ಹುಟ್ಟಿತು ಅಂತ ಗೊತ್ತಾಗುತ್ತೆ. ಆ ಕರ್ಮ ಎಲ್ಲಿಂದ ಹುಟ್ಟುತ್ತೆ? ಚಟುವಟಿಕೆಗಳು ಆಗಬೇಕು, ಹೀಗೆ ಇಂಥ ರೀತಿ ಇದೇ ಕಾಲಕ್ಕೆ ಇದೇ ಆಹುತಿಗಳನ್ನು ಕೊಟ್ಟು ಇದೇ ಮಂತ್ರಗಳನ್ನು ಹೇಳಿ ಹೀಗೆ ಮಾಡಬೇಕು ಅಂತ ಎಲ್ಲಿಂದ ಗೊತ್ತಾಗುತ್ತೆ? ಅದು ನಮಗೆ ಹಿರಿಯರು ಕೊಟ್ಟ ಮಾತುಗಳಿಂದ ಗೊತ್ತಾಗುತ್ತೆ. ಆ ಹಿರಿಯರು ಮಾತುಗಳನ್ನು ಎಲ್ಲಿಂದ ತಂದ್ರು? ಅವರು ಕಂಡದ್ದೇ. ಕಣ್ಣು ಮುಚ್ಚಿ ಕೂತಾಗ ಏನೇನು ಮಾಡಬೇಕು ಅಂತ ಒಳಗಿಂದ ಯಜ್ಞ ಮಾಡ್ತಾ ಇದ್ರು, ಅದನ್ನು ಹೊರಗೆ ಯಜ್ಞ ಮಾಡಬೇಕು ಹೇಗೆ ಅನ್ನುವ ಒಟ್ಟಿಗೆ ಎರಡೂ ಯೋಚನೆ ಬಂದು ಯಜ್ಞವನ್ನು ಮಾಡಲಿಕ್ಕೆ ಬೇಕಿರುವಂತಹ ಅಪರೂಪದ ಸನಾತನ ಧರ್ಮದ ಚಟುವಟಿಕೆಯನ್ನು ನೋಡಿ. ಈ ಧರ್ಮದ ಪ್ರತಿಯೊಂದು ಜಾಗೃತಿಯು ಹುಟ್ಟಲಿಕ್ಕೆ ಕಾರಣವಾದ ಇದೇ ಮಾತುಗಳು. ವೇದದ ಮಾತನ್ನೇ ಅವರು ಸರ್ವಕಾಲಕ್ಕೂ ಹೊಂದುವ ಮಾತು ಅಂತ ಹೇಳೋದು. ಧರ್ಮ ನೆಲೆಸಿದ್ದು ವೇದೋಖಿಲೋ ಧರ್ಮ ಮೂಲಂ ಅಂತ. ಎಲ್ಲ ಧರ್ಮಗಳಿಗೆ ಮೂಲವಾದದ್ದು ವೇದದ ಮಾತು. ಆ ಕರ್ಮ ಹುಟ್ಟಿದ್ದು ವೇದಗಳಿಂದ. ವೇದ ಇದ್ದರೆ ಆಗ ಕರ್ಮ ಹೇಗೆ ಮಾಡಬೇಕು ಅಂತ ಗೊತ್ತಾಗುತ್ತೆ. ಸರಿ, ಆ ವೇದ ಎಲ್ಲಿಂದ ಬಂತು? ಅದು ಭಗವಂತನ ಬಾಯಿಯಿಂದ ಬಂತು. ಅವನು ಹೇಳಿದ್ರೇ ನಮಗೆ ವೇದಗಳು ಗೊತ್ತಾಗುತ್ತೆ. ಅವನು ಹೇಳದೇ ಇದ್ದರೆ ವೇದ ಯಾವತ್ತೂ ಗೊತ್ತೇ ಆಗೋದಿಲ್ಲ. ಯಾಕೆಂದರೆ ಎಲ್ಲವೂ ಮಲಗಿದ್ದಾಗ ಎದ್ದವನು ಒಬ್ಬನೇ. ಇಡೀ ಜಗತ್ತು ಮಲಗಿದ್ದಾಗ ಎಚ್ಚರ ಇದ್ದು ಹೇಳುವನು ಅವನೊಬ್ಬನೇ. ಎದ್ದ ಮೇಲೆ ಏನು ಮಾಡಬೇಕು ಅಂತ ಗೊತ್ತಾಗಬೇಕಲ್ವ? ನಮಗೊಂದು ಡೆಮೋ ಕ್ಲಾಸ್ ಕೊಡಬೇಕಲ್ವ? ಅಥವಾ ಡೆಮೋ ಕ್ಲಾಸ್ ಇಲ್ಲ ಅಂದರೂ ಕನಿಷ್ಠ ಪಕ್ಷ ಮ್ಯಾನ್ಯುವಲ್ ಆದರೂ ಇಡಬೇಕಲ್ವ? ಯಾವ ಪ್ರಾಡಕ್ಟನ್ನು ಉಪಯೋಗಿಸುವುದು ಹೇಗೆ ಅಂತ. ಆ ಮ್ಯಾನ್ಯುವಲ್ಲೇ ವೇದ. ಜಗತ್ತೆಲ್ಲ ಸೃಷ್ಟಿಯಾದ ಮೇಲೆ ಈ ಜಗತ್ತಿನ ಜೊತೆಗೆ ನಾವು ಹೇಗೆ ವ್ಯವಹಾರ ಮಾಡಬೇಕು ಅಂತ ತೋರಿಸ್ಲಿಕ್ಕೋಸ್ಕರ ವೇದದ ಮಾತುಗಳು ನಮಗೆ ಮ್ಯಾನ್ಯುವಲ್ ಥರ ಕೆಲಸ ಮಾಡಿ ಮುಂದೆ ಹೇಗೆ ನಡೆಸ್ಕೊಳ್ಬೇಕು ಅಂತ ಹೇಳುತ್ತೆ. ಅದರಿಂದಾಗಿ ವೇದ ಅಂತ ಅನ್ನೋದು ಭಗವಂತನಿಂದ ಉಚ್ಚರಿತವಾದದ್ದು. ಅದು ಮತ್ತೆ ಎಲ್ಲಿಂದ ಬಂತು? ಭೂತಗಳಿಂದಲೇ ಉಚ್ಚಾರವಾದದ್ದು ವೇದ. ಮತ್ತೆ ವೇದ ಅಂದರೆ ಈಗ ಅದು ಹೇಳುವಾಗ ಶ್ಲೋಕದ ಚಟುವಟಿಕೆಯನ್ನು ಹಿಂದಿಂದ ಹೇಳ್ತಾ ಹೋಗ್ತಾರೆ. ಅನ್ನ ಅದ್ಯಾವುದು? ಭೂತಗಳು ಹುಟ್ಟಿದ್ದು ಅನ್ನದಿಂದ, ಅನ್ನ ಹುಟ್ಟಿದ್ದು ಯಜ್ಞದಿಂದ, ಯಜ್ಞ ಹುಟ್ಟಿದ್ದು ಕರ್ಮದಿಂದ, ಕರ್ಮ ಹುಟ್ಟಿದ್ದು ನಾನು ಚೂರು ಶಬ್ದವನ್ನು ಆಚೀಚೆ ಮಾಡಿದೆ, ಬ್ರಹ್ಮೋದ್ಭವಂ ವಿಧಿ. ಪರಮಾತ್ಮ ಒಮ್ಮೆ ಮಾಡಿ ತೋರಿಸಿದ ಮೇಲೆ ಆ ಕರ್ಮ ಅನ್ನೋದು ಲೋಕದಲ್ಲಿ ಹೀಗೆ ನಡೆಸಬೇಕು. ಈಗ ಕೃಷ್ಣ ರಾಮ ಇತ್ಯಾದಿಗಳಾಗಿ ಬೇರೆ ಬೇರೆ ರೀತಿಯಿಂದ ಕರ್ಮಗಳನ್ನು ಮಾಡಿ ತೋರಿಸಿದರು. ವಸ್ತುತಃ ನನಗೆ ಉತ್ಸೀದೇಯುರ್ಮೇ ಲೋಕಾಹ ನ ಕುರ್ಯಾಂ ಕರ್ಮಚೇದಹಂ ಸಂಕರಸ್ಸ ಚ ಕರ್ತಾಸ್ಯಾಂ ಉಪಹನ್ಯಾಂ ಇಮಾ ಪ್ರಜಾಹ. ಕೃಷ್ಣನೇ ಹೇಳಿದ ಮಾತು. ನಾನು ಕರ್ಮ ಮಾಡುತ್ತೇನೆ, ಯಾಕೆಂದರೆ ನನಗೆ ಕರ್ಮ ಮಾಡಬೇಕಾಗಿಲ್ಲ. ಆದರೆ ನನ್ನನ್ನು ನೋಡಿ ಕಲಿಯೋರಿಗೆ ನಾಳೆ ಹೇಗೆ ಮಾಡಬೇಕು ಅಂತ ಗೊತ್ತಾಗಬೇಕಲ್ವ, ಅದಕ್ಕೋಸ್ಕರ ನಾನು ಮಾಡ್ತೇನೆ ಅಂತ. ಅಮ್ಮ ಬೆಳಿಗ್ಗೆ ಎದ್ದು ಒಂದು ಸರ್ತಿ ನಮಸ್ಕಾರ ಮಾಡಿರ್ತಾಳೆ ದೇವರಿಗೆ. ಆದರೆ ಮಗು ಎದ್ದ ಮೇಲೆ ಮಗುವಿಗೆ ಮಾಡು ಅಂತ ಹೇಳುವಾಗ ಅವಳು ಒಂದು ಸಲ ಮಾಡ್ತಾಳೆ. ವಸ್ತುತ ಅವಳು ಮಾಡಿ ಆಗಿದೆ, ಆದರೂ ಮಗುವಿಗೋಸ್ಕರ ಮತ್ತೊಮ್ಮೆ ಮಾಡುತ್ತಾಳೆ. ಹಾಗೆ ಮಗುವಿಗೆ ಅಮ್ಮ ಮಾಡಿದ ಮೇಲೇ ನಾನು ಮಾಡಬೇಕು, ಅಮ್ಮ ಮಾಡಿದ ಮೇಲೆ ನಾನು ಮಾಡದೆ ಇರಬಾರ್ದು ಅಂತನ್ನುವ ಒಂದು ಯೋಚನೆ ಇರುವುದರಿಂದ ದೊಡ್ಡವರನ್ನು ನೋಡಿ ಕಲಿಯುತ್ತೆ ಅನ್ನುವ ಕಾರಣಕ್ಕೋಸ್ಕರ ಭಗವಂತ ತನಗೆ ಅದರ ಅಗತ್ಯ ಇಲ್ಲದೇ ಇದ್ದರೂ ಆ ಕರ್ಮವನ್ನು ಮಾಡಿ ತೋರಿಸ್ತಾನೆ. ಹಾಗಾದರೆ ಆ ಭಗವಂತನನ್ನು ಅಂದರೆ ಈಗ ಕರ್ಮ ಪರಮಾತ್ಮ ನಡೆಸಿಕೊಟ್ಟಾನೆ. ಆ ಪರಮಾತ್ಮ ಇದ್ದಾನೆ ಅಂತ ಹೇಗೆ ಗೊತ್ತಾಯಿತು? ಮಾತಿನಿಂದ ಗೊತ್ತಾಯಿತು. ಈ ವೇದಗಳ ಮಾತಿನಿಂದ ಗೊತ್ತಾಯಿತು. ಆ ವೇದಗಳ ಮಾತು ಯಾರಿಂದ ಬಂತು ಅಂದರೆ ಮತ್ತೆ ಋಷಿಗಳ ತಪಸ್ಸಿನಿಂದ, ಜ್ಞಾನಿಗಳ ತಪಸ್ಸಿನಿಂದ. ಇದೇ ಭೂತಗಳಲ್ಲಿ ಉದ್ಭೂತಗಳೆನಿಸಿದಂತಹ ಋಷಿಗಳ ಬಾಯಿಯಿಂದ ತಪಸ್ಸಿನಿಂದ ಕಂಡ ಯೋಚನೆಗಳಿಂದ ಹೊಳೆವು. ಅದು ಇಂಟ್ಯೂಷನಲ್ ಫ್ಲ್ಯಾಶಸ್, ಹೊಳೆದದ್ದು, ಬರದದ್ದಲ್ಲ ವೇದ. ನಾವು ಎಷ್ಟೋ ಸರ್ತಿ ಹೇಳ್ತೇವೆ, ಆದರೆ ಅದು ನಮಗೆ ಇಲ್ಲಿ ವೇದದ ಮಾತಿನ ಜೊತೆಗೆ ಹೊಂದಿಕೆ ಆಗುವುದಿಲ್ಲ. ಬಹಳ ಸಮಸ್ಯೆ ಏನು ಅಂದರೆ ಅಪೌರುಷಯ, ಯಾರೂ ಮಾಡಿದ್ದಲ್ಲ, ನಮಗಿದು ನಂಬಲಿಕ್ಕೆ ಆಗುದಿಲ್ಲ. ಯಾಕೆಂದರೆ ನಾವು ನೋಡಿದ್ದು ಇಲ್ಲಿ ಎಲ್ಲವೂ ಕೂಡ ಯಾರೋ ಒಬ್ಬರು ಮಾಡಿದ್ದೇ. ಹಾಗಾದರೆ ಹೇಗೆ ನಂಬುದು? ನೋಡಿ, ಮಣ್ಣಿನ ಜೊತೆಗೆ ಪರಿಮಳ ಇರುತ್ತೆ, ನೀರಿನ ಜೊತೆಗೆ ರುಚಿ ಇರುತ್ತೆ, ಬೆಂಕಿಯ ಜೊತೆಗೆ ಬಣ್ಣ ಇರುತ್ತೆ ಅಲ್ವಾ? ಅದು ಬಿಟ್ಟು ಬೇರೆ ಇದೆಯಾ? ಬಣ್ಣ ಮತ್ತು ಬೆಂಕಿ ಬೇರೆ ಬೇರೆ ಇದೆಯಾ? ರುಚಿ ಮತ್ತು ನೀರು ಬೇರೆ ಬೇರೆ ಇದೆಯಾ? ಪರಿಮಳ ಮತ್ತು ಮಣ್ಣು ಬೇರೆ ಬೇರೆ ಇದೆಯಾ? ಸ್ಪರ್ಶ ಅಥವಾ ಸ್ಪರ್ಶದ ಜೊತೆಗೆ ಗಾಳಿ ಬಂದಾಗ ಬೀಸಿದಾಗ ಸ್ಪರ್ಶ ಆಗುತ್ತೆ. ಸ್ಪರ್ಶ ಮತ್ತು ಗಾಳಿ ಬೇರೆ ಬೇರೆ ಇದೆಯಾ? ಇಲ್ಲ. ಇದರ ಹಾಗೆ ಇನ್ನೊಂದು ಇದೆ, ಆಕಾಶ, ಅದರದ್ದು ಶಬ್ದ. ಶಬ್ದ ಮತ್ತು ಆಕಾಶ ಬೇರೆ ಬೇರೆ ಇರುತ್ತಾ? ಇಲ್ಲ. ಹಾಗಾದರೆ ಆಕಾಶ ಇದೆ ಅಂದರೆ ಆಕಾಶ ಅನಾದಿ ಕಾಲದಿಂದ ಇದೆ ಅಂದಮೇಲೆ ಶಬ್ದವು ಅನಾದಿ ಕಾಲದಿಂದ ಇದೆ. ನಮಗೆ ಕಾಣೋದಿಲ್ಲ, ಋಷಿಗಳಿಗೆ ಕಂಡಿತು. ಅವರು ಟ್ಯೂನ್ ಆದರು, ಟ್ಯೂನ್ ಆದಾಗ ಅವರಿಗೆ ಮಾತು ಕಂಡಿತು, ಮಾತು ಕಂಡದನ್ನು ಹೇಳಿಟ್ರು. ಇಡೀ ಜಗತ್ತಿನ ಅಷ್ಟೂ ವ್ಯವಸ್ಥೆಗಳ ಬಗ್ಗೆ ಒಂದು ಕರಾರುವಾಕ್ಕಾದಂತಹ ನಿಯಮ ಒಂದೇನಿದೆ, ಅದು ಪ್ರಕೃತಿಯಲ್ಲೇ ತಾನಾಗಿಯೇ ರೂಢಿಸಿಕೊಂಡಿದೆ. ನೋಡಿ, ನಿಯಮ ಅಂದರೆ ಏನು? ಇಷ್ಟೇ. ನೀವು ನಿಯಮ ಅಂದರೆ ಮತ್ತೆ ಬರೆದಿಟ್ಟದ್ದೇನೋ ಒಂದು ಲೈನ್ ಅಂತ ಅಂದ್ಕೊಳ್ಬೇಡಿ. ಬೆಂಕಿ ಯಾವಾಗ ನೋಡಿದರೂ ಮೇಲೆ ಕುರಿಯತ್ತೆ,
ಇದು ನೀವು ಬರೆದಿಡಬೇಕಾಗಿಲ್ಲ. ಇಲ್ಲ ಬೆಂಕಿ ನಾಳೆಯಿಂದ ಕೆಳಗುರಿಬೇಕು ನೀವು ಬರೆದಿಟ್ಟರು, ನೀವು ಕೊಳ್ಳಿಯನ್ನು ಉಲ್ಟಾ ಹಿಡಿದ್ರು ಬೆಂಕಿ ಉರಿದ ಮೇಲೇನೆ. ಅದು ಪ್ರಕೃತಿಯ ತಾನಾಗಿ ಇರುವ ನಿಯಮ. ಅದು ಆ ನಿಯಮಗಳನ್ನೇ ಸಂಗ್ರಹಿಸಿ ಹೇಳಿದ್ದು ಇನ್ನೂ ದೊಡ್ಡ ದೊಡ್ಡ ವಿಷಯಗಳಿಂದ ಇಡೀ ಜಗತ್ತಿನ ಅಂತರಂಗದ ಪ್ರಪಂಚದಿಂದ ಹಿಡಿದು ಬಾಹ್ಯಿಕ ಪ್ರಪಂಚದ ಎಲ್ಲ ವಿಷಯಗಳನ್ನು ದಾಖಲೆ ಮಾಡಿದ್ದು ವೇದ. ನೀರು ಹರಿಯತ್ತೆ, ಕಲ್ಲು ಕೆಳಕ್ಕೆ ಎಳಿಯತ್ತೆ, ಬೆಂಕಿ ಮೇಲೆ ಕುರಿಯತ್ತೆ. ಅದರ ಸ್ವಭಾವ ಅದು. ನೀವು ಕಲ್ಲನ್ನು ಎಷ್ಟು ಬೇಕಾದರೆ ಎತ್ತರಕ್ಕೆ ಎಸಿರಿ, ನಿಮ್ಮ ತಾಕತ್ತು ಎಷ್ಟು ದೂರದ ತನಕ ಅದನ್ನು ತಳ್ಳುತ್ತೋ ಅಲ್ಲಿ ತನಕ ಹೋಗುತ್ತೆ, ಮತ್ತು ವಾಪಸ್ ನೆಲಕ್ಕೆ ಬರುತ್ತೆ. ಅದು ನಿಯಮ. ಆ ನಿಯಮವನ್ನು ಮೀರಿ ನಾವು ಮಾತಾಡಲಿಕ್ಕಾಗೋದಿಲ್ಲ. ವೇದ ಇಡೀ ಜಗತ್ತಿನ ಎಲ್ಲ ಜೀವಜಾತಗಳ, ವಸ್ತುಜಾತಗಳ, ಗುಣವಂತಿಕೆಗಳ ನಡುವೆ ಏನು ಅಂತರ ಇದೆ, ಅದರ ನಿಯಮ ಏನು ಅಂತ ಅನ್ನೋದನ್ನು ಅದು ಹೇಳುತ್ತೆ. ಋಷಿಗಳದನ್ನು ಕಾಣ್ತಾರೆ. ಇದು ಇಡೀ ಚಕ್ರದ ಸಂಬಂಧವನ್ನು ಮಧ್ಯದಲ್ಲಿ ಮುರಿಯದಂತೆ ನಾವು ಅದಕ್ಕೆ ತಕ್ಕಂತೆ ಬದುಕಬೇಕಾದ್ದು ನಮ್ಮ ಕರ್ತವ್ಯ. ಅದು ತಪ್ಪಿಸಿಕೊಂಡೆವು ಅಂದರೆ ನಾವು ಆ ಚಕ್ರವನ್ನು ಭಗ್ನಗೊಳಿಸಿದಂತಹ ಅಪರಾಧಕ್ಕೆ ಈಡಾಗ್ತೇವೆ. ಹಾಗಾಗಿ ಯಜ್ಞ ನಡೆಸುವುದು, ಅದರ ಜೊತೆಗೆ ಮನುಷ್ಯ ಧರ್ಮದ ಜೊತೆಗೆ ಬದುಕುವುದು, ಅದಕ್ಕೆ ಸಂಬಂಧಪಟ್ಟ ಹಿರಿಯರ ಮಾತನ್ನು ಅನುಸರಿಸುವುದು, ಈ ಎಲ್ಲ ಸೇರಿದಾಗ ಒಂದು ಚಕ್ರ ನಡೆಯುತ್ತೆ. ಈ ಚಕ್ರದಲ್ಲಿ ಮಧ್ಯದಲ್ಲಿ ನಾವು ಯಜ್ಞ ಯಾಗಾದಿಗಳನ್ನು ನಡೆಸುವುದಾಗಲಿ ಅಥವಾ ಅಧ್ಯಯನ ಮಾಡುವುದರ ಮೂಲಕ ತಿಳಿವನ್ನು ಪಡೆಯುವುದಾಗಲಿ, ಇದನ್ನು ನಾವು ತಪ್ಪಿಸಿದೆವು ಅಂತಂದರೆ ನಾವು ಚಕ್ರದ ಕೊಂಡಿಯನ್ನು ಮಧ್ಯದಲ್ಲಿ ಕತ್ತರಿಸಿದ ಹಾಗೆ. ಕತ್ತರಿಸಿದರೆ ನಾವು ಈ ಜಗತ್ತಿನಲ್ಲಿ ಬಾಳಬೇಕಾದಂಥ ಅರ್ಹತೆಯನ್ನೇ ಕಳ್ಕೊಂಡ ಹಾಗೆ ಕಳ್ಕೊಳ್ಳದ ಸ್ಥಿತಿಯಲ್ಲಿ ನಾವು ಬದುಕಬೇಕು ಅನ್ನುವ ಎಚ್ಚರವನ್ನು ಕೃಷ್ಣ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ. ಮತ್ತು ಕೆಲವು ಸಂಗತಿಗಳನ್ನು ಅದು ಹೇಗೆ ಬಳಕೆ ಆಗುತ್ತೆ, ನಮಗೆ ಹೇಗೆ ಉಪಕಾರ ಆಗುತ್ತೆ ಆ ಕರ್ತವ್ಯವನ್ನು ನಿರ್ವಹಣೆ ಮಾಡುವುದರಿಂದ. ಭಕ್ತಿ ಅಂತ ಅನ್ನೋದು ಭಗವಂತನಲ್ಲಿ ನಡೆಸಬೇಕು ಅಂದರೆ ನಾವು ಈ ಲೋಕದ ಚಟುವಟಿಕೆಯಲ್ಲೂ ಅಷ್ಟೇ ಪ್ರಾಮಾಣಿಕವಾಗಿ ಪ್ರಯತ್ನಿಸಬೇಕು. ಆಗ ಇದರಲ್ಲಿ ನನ್ನ ಪಾತ್ರ ಏನು ಅಂತ ಗೊತ್ತಾಗುತ್ತೆ, ಭಗವಂತನ ಪಾತ್ರ ಎಷ್ಟು ದೊಡ್ಡದು ಅಂತ ಅರ್ಥ ಆಗುತ್ತೆ. ಆಗ ನಮ್ಮ ಸೋಲು ಅದು ಭಗವಂತನ ಮೇಲಿನ ಪ್ರೀತಿಗೆ ಗೆಲುವಿನ ರೂಪದಲ್ಲಿ ಬದಲಾಗುತ್ತೆ. ಆ ಬದಲಾವಣೆಯೇ ಭಕ್ತಿಯ ಉನ್ನತಿಕೆಯನ್ನು ಹುಟ್ಟಿಸುತ್ತೆ. ಅದರಿಂದ ಸಮಾಜದಲ್ಲಿ ನಾವು ಅರ್ಥಪೂರ್ಣವಾಗಿ ಬದುಕಲಿಕ್ಕಾಗತ್ತೆ ಅನ್ನೋ ಮಾತನ್ನು ಹೇಳ್ತಾರೆ. ಮತ್ತೆ ನಾಳೆ ಇದರ ಮುಂದುವರಿದ ಚಿಂತನೆಯನ್ನು ನಡೆಸೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸ ಇಂದ್ರಿಯೈರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.